ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 24ನೇ ತಾರೀಕು ಏಪ್ರಿಲ್ 2024 ಬುಧವಾರ. ಕ್ರೋಧಿರ್ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸೆ, ಕೃಷ್ಣ ಪಕ್ಷದ ಪ್ರಥಮಿ ತಿಥಿ, ಸ್ವಾತಿ ನಕ್ಷತ್ರ, ಸಿದ್ಧಿಯೋಗ, ಬಾಲವಕರಣ. ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ದುಷ್ಟ ಮುಹೂರ್ತ ಹಾಗೂ ತೊಂದರೆ ಕೊಡತಕ್ಕಂಥ ಸಮಯದ ಬಗ್ಗೆ ಹೇಳ್ತೇನೆ. ಬೆಳಿಗ್ಗೆ 11:52 ಮಧ್ಯಾಹ್ನ 12:42 ಸಂಜೆ 4:53 ಸಂಜೆ 5:43 ಇರ್ತಕ್ಕಂಥ ಈ ಸಮಯಗಳನ್ನ ಸ್ವಲ್ಪ ನೋಡಿಕೊಂಡು ಜಾಗ್ರತೆ, ಮುಖ್ಯ ಕೆಲಸ, ಮುಖ್ಯ ನಿರ್ಧಾರ, ಏನಾದ್ರೂ ಒಂದು ಕೆಲವು ಆತಂಕಗಳು ನಮ್ಮನ್ನ ಮತ್ತೆ ಮತ್ತೆ ಭೇಟಿ ಆಗುತ್ತವೆ. ಹೇಗೆ ನೋಡಿ, ತುಂಬಾ ಜನಕ್ಕೆ ಗೊತ್ತಿಲ್ಲ ನಮಗೆ ಯಾಕೆ ಸಮಸ್ಯೆ. ನೋಡಿ, ನಿಮಗೆ ಸಮಸ್ಯೆ ಆದಾಗ ತಮಾಷೆ ಗೊತ್ತಾ, ನಿಮ್ ಸುತ್ತಮುತ್ತಲಿರೋರಿಗೆಲ್ಲ ಸಮಸ್ಯೆ ಇರುತ್ತೆ. ಈಗ ನನ್ಗೊಂದು ಜ್ವರ ಬಂದಿದೆ ಆಯ್ತ್ರೋ, ನಾನು ಆಸ್ಪತ್ರೆಗೆ ಹೋದೆ. ಅಲ್ಲಿರೋರೆಲ್ಲ ನನಗಿಂತಲೂ ದೊಡ್ಡ ಜ್ವರ ಬಂದಿರೋರು ಇರ್ತಾರೆ. ಇದೊಂಥರ ಸಮೂಹ ಸನ್ನಿಪಾತ ಅಂತ ಹೇಳ್ತಾರೆ. ಸಮೂಹ ಸನ್ನಿ ನಮ್ಮನ್ನು ಹೇಳ್ಕೊಂಡು ಬರುತ್ತೆ ಇದು. ನಾನು ಹುಚ್ಚ, ಪೂರ್ಣ ಹುಚ್ಚ. ನಾನು ಸೇರೋದು ಅರೆ ಹುಚ್ಚರ ಜೊತೆಗೆ. ನನಗೆ ದುಡ್ಡಿನ ಸಮಸ್ಯೆ ಇದೆ ಅಂತ ಇಟ್ಕೊಳ್ಳಿ, ನನ್ನ ಸ್ನೇಹಿತರುಗಳಿಗೂ ಇರುತ್ತೆ, ನನ್ನ ಆತ್ಮೀಯರುಗಳಿಗೂ ಇರುತ್ತೆ. ನಾವು ಅನ್ಕೊಳ್ಳೋದೇನು ಗೊತ್ತಾ, ನೋಡು ನನ್ಗೆ ಹೆಲ್ಪೇ ಮಾಡಿಲ್ಲ, ಸಹಾಯವೇ ಮಾಡಲ್ಲ. ಅವ್ರ ಕಣ್ಣಿಗೆ, ನಮ್ಮ ಕಣ್ಣಿಗೆ ಏನ್ ಗೊತ್ತಾ, ನನಗೆ ಕಾಮಾಲೆ ರೋಗ, ಪ್ರಪಂಚವೆಲ್ಲ ಕಾಮಾಲೆಯಾಗಿ ಕಾಣಿಸ್ತಕ್ಕಂಥ ಭಾವ. ಅಲ್ಲೇ ಕುತ್ಕೊಳ್ಳೋದು. ಅಂಥವರ ಜೊತೆಯಲ್ಲಿ ಈ ಪ್ರಭಾವ ಸ್ವಭಾವ ಕರೆದುಕೊಂಡು ಬರುತ್ತದೆ. ಈಗ ಒಂದು ಉದಾಹರಣೆ, ತುಂಬಾ ಜನನ ಈಗ IPL ನಡೀತಿದೆ. ಕೆಲವ್ರನ್ನ ಕೇಳಿ ನೋಡಿ, ಅವ್ರಿಗೆ ಗೊತ್ತೇ ಇಲ್ಲ ಕ್ರಿಕೆಟ್, ಅವ್ರಿಗೆ ಇಷ್ಟೂ ಇಲ್ಲ. ಎಷ್ಟು ಜನ ನೋಡ್ತಾರೆ, ಎಷ್ಟು ದೇಶ ಆಡ್ತಾರೆ? ಇರೋ ಒಂದು ಹೆಚ್ಚು ಕಡಿಮೆ 200 ದೇಶಗಳಲ್ಲಿ 800 ಕೋಟಿ ಜನರಲ್ಲಿ ಎಷ್ಟು ಜನ ಆಡ್ತಾರೋ, ಎಷ್ಟು ಜನ ನೋಡ್ತಾರೆ ಅಂತ ನೋಡಿ. ಆ ಒಂದು 5% 10% ಜನಕ್ಕೆ ನಾವು ನನ್ನ ಮಗ ಕ್ರಿಕೆಟರ್ ಆಗ್ಬಿಡ್ಬೇಕು, ಅಲ್ಲಿ ಸಿಗೋದೇ 11 ಜನಕ್ಕೆ. ಹಬ್ಬಬ್ಬ ಅಂದ್ರೆ ಇನ್ನೊಂದು 5 ಜನ ಎಕ್ಸ್ಟ್ರಾ, ಇನ್ನೊಂದು 5 ಜನ. ಬೆಂಗಳೂರು ಟೀಮ್ಗೆ ತಗೊಳ್ಳಿ, ಆಡೋದೇ 11 ಜನ ಎಕ್ಸ್ಟ್ರಾ, ಒಂದು ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಒಬ್ರು ಇಟ್ಕೋತಾರೆ. ನಮಗೊಂದು ಸನ್ನಿ ಪ್ರಭಾವ. ಅಲ್ಲಿ ನಡೆಯೋ ರಾಜಕೀಯಗಳು, ಕುತಂತ್ರಗಳು, ತಂತ್ರಗಳು, ರಣತಂತ್ರಗಳು. ಅರೆ, ಯಾವತ್ತೂ ಧೋನಿನ ಮನೆಗೆ ಕಳ್ಸಿರೋರು, ವಿರಾಟ್ ಕೊಹ್ಲಿನ ಯಾವತ್ತೂ ಕಳ್ಸಿರೋರು, ರೋಹಿತ್ ಶರ್ಮಾ ಯಾವತ್ತೂ ಕಳ್ಸಿರೋರು. ನಿಮ್ಗೆ ಇದು ಗೊತ್ತಿಲ್ಲ. ಅವ್ರಿಗೊಂದು ಬ್ರ್ಯಾಂಡ್ ವ್ಯಾಲ್ಯೂ ಇರೋ ವ್ಯಕ್ತಿ ಬೇಕು. ಅವರ ಬ್ರ್ಯಾಂಡ್ ಅನ್ನ ಇನ್ನಷ್ಟು ನೋಡಿ. ಮೊನ್ನೆ ಧೋನಿ ಬಂದಾಗ ಇಟ್ ವಾಸ್ ಕಿವಿ ಗಡಗಡ ಚಿಕ್ಕ. ಅದ್ರ ಸ್ಕೋರ್ ಎಷ್ಟು ಮಾಡಿದ್ನೋ, ಎಷ್ಟು ಮ್ಯಾಚ್ ಗೆಲ್ಸಿದ್ನೋ ಅದೆಲ್ಲ ಆಮೇಲೆ, ನಮಗೆ ಅದು ಬೇಡ. ಬ್ರ್ಯಾಂಡ್ ಅನ್ನು ಕ್ರಿಯೇಟ್ ಮಾಡೋದ್ರಲ್ಲಿ ಕೆಲವ್ರು ಕುಳ್ತಿದ್ದಾರೆ. ಅವಾಗ ಅದು ವಿಪರೀತ ಬಲವಾಗಿ ಕಾಣಿಸುತ್ತೆ. ಅಬ್ಬಾ, ಧೋನಿ ಇದ್ರೇನೆ ಮಹಾಬಲಿ, ಆ ಬಲಿ, ಈ ಬಲಿ, ಈ ತರದೆಲ್ಲ ಮಾತಾಡ್ತಾರೆ. ಆ ಸನ್ನಿಪಾತಕ್ಕೆ ಒಳಗಾಗುತ್ತೇವೆ. ಅದರಿಂದ ನೋಡಿ ಎಷ್ಟು ಬೆಟ್ಟಿಂಗ್ ಅಪ್ಲಿಕೇಶನ್ಸ್ ಬಂದಿದ್ದಾವೆ ಇವತ್ತು. ನೀವು ಯಾವುದೇ ಯೂಟ್ಯೂಬ್ಗೆ ಹೋದ್ರೂ ಕೂಡ ಏನೋ ನೋಡೋಣ ನಮ್ಗೆ ಇಷ್ಟವಾಗಿದ್ದು ಅಂದ್ರೆ ಅಲ್ಲಿ ಆಲ್ರೆಡಿ ಒಂದು ಬರುತ್ತೆ. ಆ ಸರ್ಕಲ್, ಈ ಸರ್ಕಲ್, ಈ ಬೆಟ್ಟಿಂಗ್ ಆ್ಯಪ್, ಆ ಬೆಟ್ಟಿಂಗ್ ಆ್ಯಪ್. ಎಷ್ಟು ಜನ ಮನೆ ಮಠ ಮಾಡ್ಕೊಂಡಿದ್ದಾರೆ. ಅಲ್ಲಿ ಯಾರೋ ಒಂದು ಇಬ್ಬರು ಗೆದ್ದಿದ ತಕ್ಷಣ ತೋರಿಸ್ಬಿಡ್ತಾರೆ ಆ ಪ್ರಭಾವ, ದುಷ್ಟ ಪ್ರಭಾವ. ಇದು ನಮಗೆ ಅರ್ಹತೆ ಇದೆಯಾ, ಇದು ನಮಗ್ ಶಕ್ತಿ ಇದೆಯಾ, ಇದ್ರ ಬಲ ಗೊತ್ತಿದೆಯಾ ಅಂದ್ರೆ, ನಾನು ಜ್ವರ ಬಂದಿರೋನ್ ಜ್ವರದವನ್ ಜೊತೆಲೆ, ತೊಂದರೆ ಇರೋರ್ ಜೊತೆಲೆ, ನೋವಿರೋರ್ ಜೊತೆಲೆ. ಈಗ ನನಗೆ ಮಂಡಿ ನೋವು ಆಸ್ಪತ್ರೆಗೆ ಹೋಗಿ ಕುಳಿತುಕೊಂಡ್ರೆ ಅಲ್ಲಿ ಬಂದಿರೋರ್ ಕೈ ನೋವು ಇರುತ್ತೆ, ಇಲ್ಲ ಮಂಡಿ ನೋವು ನನಗಿಂತ ಡಬಲ್ ಇರೋದಿರುತ್ತೆ, ಸೊಂಟ ನೋವು ಬಂದಿರೋರ್ಗಿರುತ್ತೆ, ಇನ್ನೊಂದು ನೋವಿರೋರೇ ಅಲ್ಲಿ ಬರೋದೇ. ಚೆನ್ನಾಗಿರೋರು ಬರ್ತಾರಾ? ನಾವು ಗಮನಿಸೋಲ್ಲ. ಸರ್ ನೋಡಿ ಸರ್, ನನಗೆ ಸಹಾಯ ಮಾಡಲಿಲ್ಲ, ನಮ್ಮವ್ರು ನಿಲ್ಲಲು ಬಿಡುವುದಿಲ್ಲ. ಪ್ರಕೃತಿಯ ಪ್ರಭಾವವೇ ಹಾಗೆ. ರಾವಣಾಸುರನನ್ನ ನೋಡಿ,
ಆತನಿಗೆ ಒಳ್ಳೆ ಮಾತನ್ನು ಹೇಳಿದಂತ ವಿಭೀಷಣ ಜೊತೆಲಿರ್ಲಿಕ್ಕೆ ಬಿಡ್ಲಿಲ್ಲ. ಇನ್ನು ಎಲ್ರೂ ಅವನ ಸುತ್ತಮುತ್ತ ಇದ್ದಂತ ಮಂತ್ರಿ ಮಕ್ಕಳಿಂದ ಹಿಡಿದು ಎಲ್ಲರೂ ಆ ಪ್ರಚೋದನೆ, ಅವನ ಅಳಿವು ಆಗಬೇಕಿತ್ತು. ಆ ಪ್ರಚೋದನೆ, ನಾವಿದ್ದೀವಿ ರಾವಣ, ಒಡ ಹುಟ್ಟಿದವರಿಂದ ಹಿಡಿದು ಮಕ್ಕಳಿಂದ ಹಿಡಿದು ಎಲ್ಲರೂ ಇನ್ನಷ್ಟು ತಲೆ ಕೆಟ್ಟು ಅವನು ಇನ್ನಷ್ಟು ಉನ್ಮಾದಕ್ಕೆ ಒಳಗಾಗಿ ಕಡೆಗೆ ಎಲ್ಲಾರನ್ನೂ ಕಳ್ಕೊಂಡ್ಮೇಲೆ ಇನ್ನೇನಿರೋದು ನೋಡೋಣ ಬಿಡೋಣ ಕಡೆ ಪ್ರಯತ್ನ ಅಂತ 7ನೇ ದಿನ ಬಂದ, ಮುಕ್ತಾಯ ಆಗೋಯ್ತು. ಅಂದರೆ ನಮ್ಮ ಪ್ರಭಾವಗಳು ನಮ್ಮ ಸುತ್ತಮುತ್ತಲಿರ್ತಕ್ಕಂಥದ್ದು ಆ ಥರ ಪ್ರಚೋದನೆ. ನೀವು ನೋವಲ್ಲಿದ್ದಾಗ ನೋಡಿ, ಎಲ್ಲ ನೋವುಗಳೇ. ಒಂದು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದೀವಿ ಅಂದ್ರೆ ಪಕ್ಕದ ಬೆಡ್ಡಲ್ಲೂ ಕೂಡ ಅದೇ, ಪಕ್ಕದ ಬೆಡ್ಡಲ್ಲೂ ಅದೇ. ಏನು ನಾವು ಜನರಲ್ ವಾರ್ಡಲ್ಲಿ ಇರಬಹುದು, ಅವರು ಸ್ವಲ್ಪ ದುಡ್ಡಿರೋರು ಸ್ಪೆಷಲ್ ವಾರ್ಡಲ್ಲಿ AC ವಾರ್ಡಲ್ಲಿ ಇದ್ದಾರೆ, ಬಟ್ ಅವನಿಗೂ ಅದೇ. ಏನ್ ನನಗೆ 50,000 ಆಪರೇಷನ್ ಆಗಿರ್ಬೋದು, ಅವ್ರಿಗೆ 5 ಲಕ್ಷ ತಗೊಂಡು ಒಳ್ಳೆ ಸೂಪರ್ ಸ್ಪೆಷಲಿಸ್ಟ್ ಫೆಸಿಲಿಟಿ ಕೊಟ್ಟು ಒಂದು ದೊಡ್ಡದಾಗಿ ದೊಡ್ಡ ರೂಮ್ ಕೊಟ್ಟಿದ್ದಾರೆ. ನಮ್ಮನ್ನ ಈ ರೀತಿಯ ಪ್ರಭಾವ ಎಳೆಯುವುದು ನೆನಪಿಟ್ಟುಕೊಳ್ಳಿ. ಪಾಂಡವರು ವನವಾಸಕ್ಕೆ ಹೋದಾಗ ಗಮನಿಸಿ ನೋಡಿ, ಯಾರಾದ್ರೂ ಒಬ್ರಾದ್ರೂ ನೆಮ್ಮದಿಯಾಗಿದ್ರ? ಇಲ್ಲ. ಆ ವನವಾಸಕ್ಕೆ ಹೋದಾಗ, ಅಜ್ಞಾತವಾಸಕ್ಕೆ ಹೋದಾಗ ಯಾರಾದ್ರೂ ಒಬ್ರು ಅಬ್ಬಾ ಚೆನ್ನಾಗಿದ್ದೀವಿ ಬಿಡಪ್ಪ, ಆರಾಮ್ಸೆ ತಿನ್ಕೊಂಡು, ಯಾವ ಟೆನ್ಷನ್ ಇಲ್ಲ, ಬಾಯಿ ಮುಚ್ಕೊಂಡು, ಯಾರಿಗೂ ನೋಡ್ಕೊಳ್ಳದ ಹಾಗೆ ನಿತ್ಯ ಕಂಪಿಸ್ತಾ ಕುಳಿತುಕೋತಿದ್ರು. ಯಾರು ನಮ್ಮನ್ನು ಕಂಡಿಡಿದು ಬಿಡ್ತಾರೋ, ಇನ್ನೇನಾಗುತ್ತೋ. ಆ ಕೀಚಕ ಸಂಹಾರದಲ್ಲಂತೂ ಅದೊಂದು ದೊಡ್ಡದಾದಂತ ರಗಳೇ ನಡೆಯುತ್ತೆ. ಅದು ದೇವಿ ಮಾಯೆ. ಇಲ್ಲ ಅಂದ್ರೆ ಕೀಚಕ ಸಂಹಾರದಲ್ಲೇ ಹೊರಗಡೆ ಬಂದ್ಬಿಡ್ಬೇಕಿತ್ತು ಅವರು. ಅವತ್ತೇ ಮುಗಿದೋಯ್ತು. ಮತ್ತಿನ್ನು 13 ವರ್ಷ ಮುಗಿದೋಯ್ತು. ಮತ್ತ 13 ವರ್ಷ ಅಂದ್ರೆ 72-73ನೇ ವಯಸ್ಸಿನಲ್ಲಿ ಯೋಚನೆ ಮಾಡಿ ನೋಡಿ. ಇನ್ನೊಂದು 13 ವರ್ಷ ಹೋದ್ರು ಅಂದ್ರೆ ಎಲ್ಲಿ ಅವ್ರು ಮತ್ತೆ ರಾಜ್ಯಭಾರ ಬಂದು ಆಳೋದು, ಮಾಡೋದು, ನೋಡೋದು? ಯಾರಿಗ್ ನೆನಪಿರ್ತಾರೆ? ನಮಗೆ ಯಾರಿಗಾದ್ರೂ ನೆನಪಿದ್ದಾರ? ಇವ್ರ ಹಿಂದಿನ MP ಯಾರು, ಅವ್ರ ಕೆಲ್ಸಗಳೇನು, ಏನ್ ಮಾಡಿದ್ರು, ಅವ್ರು ನಮ್ಮನ್ನ ಕರೆದ್ರ, ನಮ್ ಜೊತೆಲಿದ್ರ? ನೆನಪಿಲ್ಲ. ಈಗ ಎಲೆಕ್ಷನ್ ಬಂದಿದೆ, ಅವ್ರ ಮುಖ ನೋಡಿದಾಗ ಇವ್ರಂತೆ ಅವ್ರಂತೆ, ಅದ್ಯಾವ್ದೋ ಪ್ರಚೋದನೆ ಅಂತೆ, ಚೊಂಬಂತೆ, ತಟ್ಟೆ ಅಂತೆ, ಲೋಟ ಅಂತೆ, ಅಕ್ಷಯ ಪಾತ್ರೆ ಅಂತೆ, ಇದೇನೇನೋ ಹೇಳ್ತಿದ್ದಾರೆ. ಅದನ್ನ ನೋಡ್ಕೊಂಡು ನಾವು ಉನ್ಮಾದ ಪ್ರಭಾವ ಇದೆಲ್ಲದಕ್ಕೂ ಒಳಗಾಗ್ಬೇಡಿ ಮಕ್ಕಳೇ. ಈ ದುಷ್ಟ ಸಮಯ ಬಂದಾಗ ಹೀಗೆ ಅವ್ರ ತರ ನಾವು ಮಾತಾಡೋಲ್ಲ, ಅವ್ರ ತರ ನಾವು ಆಗೋಕ್ಕಾಗಲ್ಲ. ನಮಗೆ ದೈವ ಕೊಟ್ಟಿರೋ ಒಂದು ಬಹುದೊಡ್ಡ ಒಂದು ಶಕ್ತಿ. ಈ ಪ್ರಭಾವಗಳು ಒಳಗಾಗ್ಬೇಡಿ. ನಮಗ್ ಕೊಟ್ಟಿರೋ ಒಂದು ದೊಡ್ಡ ಪ್ರಜಾಪ್ರಭುತ್ವದ ಶಕ್ತಿ ಏನ್ ಗೊತ್ತಾ? ನಾವು ಹೋಗಿ ಸುತ್ತ ಒಂದು 5 ಕಿಲೋಮೀಟರ್ ಒಳಗಡೆ ನಮ್ಗೊಂದು ಬೂತ್ ಕೊಟ್ಟಿದ್ರೆ ಹೋಗಿ ವೋಟ್ ಹಾಕಿ. ಹೌದು, ನಾವು ಪ್ರಜಾಪ್ರಭುತ್ವದ ಶಕ್ತಿ ಏನು ಅಂತ ತೋರಿಸ್ಬೇಕು. ಈ ಪ್ರಭಾವಗಳು ಒಳಗಾಗ್ಬೇಡಿ. ಇದಾರೆ ಸುತ್ತಮುತ್ತ ಇನ್ನೊಂದು ಪ್ರಚೋದನೆ, ಆಲೋಚನೆ, ವಿವೇಚನೆ, ತಲೆ ಕೆಡಿಸ್ತಕ್ಕಂಥದ್ದು. ಅದೆಲ್ಲದಕ್ಕೂ ಅದೊಂದು ಗಾಬರಿ. ಸಾಮಾನ್ಯರು ಸುಟ್ಟೋಗ್ತೀರ. ನೀವು ಸಾಮಾನ್ಯರು ನಿರ್ಧಾರಗಳು ತಗೊಳಲ್ಲ. ಇದು ಬಿಡಿ ಅಂದ್ರೆ ಬಿಡೋಲ್ಲ. ಇದು ಮಾಡಿ ನೋಡಿ. ಒಂದ್ ಸ್ಪೆಲ್ಲಿಂಗ್ ಮಿಸ್, ಪಾಪ ಅವನ ಎಡಿಟರ್, ಅವನ್ ಕನ್ನಡದಲ್ಲಿ ಅಂತ ಎಕ್ಸ್ಪರ್ಟ್ ಇಲ್ಲ. ಎಲ್ಲ ಶೂಟ್ ಮಾಡಿ ಎಡಿಟ್ ಮಾಡಿ ಇರತಕ್ಕಂಥದ್ದನ್ನ ತಗೊಂಡು ಬಂದು ಏನೋ ಒಂದು ಹಾಕೋತಾನೆ, ಪುಣ್ಯಾತ್ಮ. ನಾಟ್ ಸೋ ಎಕ್ಸ್ಪರ್ಟ್. ಹೊಸ ಹುಡುಗ. ಕಟ್ಟಬಾರದು, ಯಾರು ಮನೆ ಕಟ್ಟಬಾರದು, ಇವರು ಮನೆ ಕಟ್ಟಬಾರದು ಅಂತ ಒಂದು ಕಂಟೆಂಟ್ ಅನ್ನ ಪಾಪ ಹಾಕಿದಾನೆ. ಆ ಟಾವತ್ತು ಇಲ್ಲ. ನಿಜವೇ, ತಪ್ಪು ನನ್ನದೇ, ನನ್ನ ಮೇಲೆನೆ ಹಾಕೋಬೇಕು. ತಗೊಳ್ಳಿ, ಒಂದು 100 ಕಮೆಂಟ್ ಎಲ್ಲ ಒಂದು 12,000 ಕಮೆಂಟ್ಸ್ ಬಂದಿದೆ ನಮ್ಗೆ. ಗುರುಜಿ ಮಿಸ್ಟೇಕ್ ಇದೆ, ಇದು ಏನಿದು, ತಮ್ಮನೇಲಿ ಮಿಸ್ಟೇಕ್ ಇದೆ, ನಾವು ಕಾಣಿಸೋದದೇ. 100 ಒಳ್ಳೇದು. ಆತ ಕಷ್ಟಪಟ್ಟು ಎಡಿಟ್ ಮಾಡಿ, ರೆಂಡ್ರಿಂಗ್ ಮಾಡಿ, ಕಡಿಮೆ ಅಂದ್ರೂ ಒಂದು ಎಪಿಸೋಡ್ ಮಾಡಿ, ಅದನ್ನ ಎಡಿಟ್ ಮಾಡಿ, ರೆಂಡ್ರಿಂಗ್ ಮಾಡಿ, ಕಂಟೆಂಟ್ ತುಂಬಿಸಿ, ಫೋನ್ ನಂಬರ್ ಹಾಕ್ಸಿ, ಇನ್ನೊಂದು ಗ್ರಾಫಿಕ್ಸ್ ಹಾಕಿ ಮಾಡೋ ಅಷ್ಟರಲ್ಲಿ 3 ಗಂಟೆ ಬೇಕು. ಕಡಿಮೆ ಅಂದ್ರು 3 ಗಂಟೆ. ಕೆಲವೊಂದು ಸಮಯ ಏನಾದ್ರು ಟ್ರಿಪ್ ಆಗಿ ಕರೆಂಟ್ ಹೋಯ್ತು, ಅಷ್ಟೊತ್ತವರೆಗೂ ಮಾಡಿದ್ದು 98% ಕೆಲಸ ಹೋಗಿ ಮತ್ತೆ ಸ್ಟಾರ್ಟಿಂಗ್ ಇಂದ ಮಾಡ್ಬೇಕು. ಅವ್ರ ಪಡಿಪಾಟಲು ಅದನ್ನ ಕಂಟೆಂಟ್ ತುಂಬಿಸೋದ್ರ ಮೇಲೆನೆ ಗಮನ. ಅದರಲ್ಲಿ ಯಾರ್ದೋ ಒಂದು ಕಂಪ್ಲೇಂಟ್ ಬರುತ್ತೆ, ಮ್ಯೂಸಿಕ್ ವಯಲೇಷನ್, ರೈಟ್ಸು, ಇನ್ನೊಂದು ಏನೇನೋ ಇದೆ, ನಿಮಗೆ ಗೊತ್ತಿಲ್ಲ. ನಮ್ ಕಣ್ಣಿಗೆ ಕಾಣಿಸೋದೇನ್ ಗೊತ್ತಾ? ಈ ಪ್ರಭಾವ ತಪ್ಪೆ. ನಾನು ಅದನ್ನೇ ಹೇಳ್ತಿದ್ದೇನೆ, ತಪ್ಪು ಒಪ್ಪು ಎರಡೂ ಬಿಟ್ಟು ಮುಂದಕ್ಕೆ ಹೋಗ್ತಾ ಇರಿ. ವೋಟ್ ಹಾಕಿ.
ಈ ಬಾರಿ ತೋರಿಸ್ಬೇಕು ನಾವು ಬುದ್ಧಿವಂತರಾಗಿದ್ದೇವೆ, ವಿದ್ಯಾವಂತರಾಗಿದ್ದೇವೆ, ಜ್ಞಾನವಂತರಾಗಿದ್ದೇವೆ. ಈ ರೀತಿಯ ದುಷ್ಟ ಮುಹೂರ್ತ, ದುಷ್ಟ ವ್ಯಕ್ತಿಗಳು, ದುಷ್ಟ ಭಾವನೆಗಳು, ಅವ್ರ ಕಥೆ ಎಲ್ಲ ಬಿಟ್ಬಿಡಿ. ನಮ್ಮ ಶಕ್ತಿ ಏನು ಅಂತ ಇವತ್ತು ಬಂದಿದ್ದಾನ ಅವನು, ನಮ್ಮ ಮನೆ ಹತ್ರ ಬಂದಿದ್ದಾನ ಅವನು. 5 ವರ್ಷದಿಂದ ಮುಖ ತೋರ್ಸೋದ್ನೋ ಇಲ್ವೋ, ಕೆಲಸ ಮಾಡಿದ್ನೋ ಇಲ್ವೋ, ಅದೆಲ್ಲವನ್ನ ಓಟಲ್ಲಿ ತೋರ್ಸೋಣ. ಪ್ರತಿ ಊರಲ್ಲಿ ಎಷ್ಟು ಗೌರ್ಮೆಂಟ್ ಸ್ಕೂಲನ್ನು ಅಪ್ಗ್ರೇಡ್ ಮಾಡಿದ್ದಾರೆ ನೋಡೋಣ. ಈ 75 ವರ್ಷದಿಂದ ಎಷ್ಟು ರಸ್ತೆಗಳ ಅಭಿವೃದ್ಧಿ ಆಗಿದೆ, ಎಷ್ಟು ಬೀದಿ ದೀಪಗಳಾಗಿದ್ದಾವೆ, ಎಷ್ಟು ಲೈಬ್ರರಿಗಳಿದ್ದಾವೆ, ಎಷ್ಟು ಪೊಲೀಸ್ ಸ್ಟೇಷನ್ಗಳನ್ನು ಅಪ್ಗ್ರೇಡ್ ಮಾಡಿದ್ದಾರೆ, ಸಹಾಯವಾಣಿಗಳನ್ನು ಮಾಡಿದ್ದಾರೆ. ಇದೆಲ್ಲ ಲಿಸ್ಟ್ ಮಾಡ್ಕೊಳ್ಳಿ. ಮಾಡ್ಕೋಬೇಕು. ಹೌದು, ಮಾಡಿಲ್ಲ, ಮಾಡಿದ್ದಾರೆ, ಬೇರೆ ಆಮಿಷ, ಕೊಟ್ಟಿದ್ದಾರೆ, ಕೊಟ್ಟಿಲ್ಲ, ನೋಡಿದ್ದಾರೆ, ಸಿಕ್ಕಿದಾಗ ನಮ್ಮನ್ನು ಕೆಲವರು ಇದ್ದಾರೆ ಮಕ್ಕಳು, ತುಂಬಾ ಒಳ್ಳೆ ದೊರೆಮಟ್ಟದ ವ್ಯಕ್ತಿಗಳಿದ್ದಾರೆ. ಮನೆ ಬಾಗ್ಲಿಗೆ ಹೋದ್ರೆ ಕರೆದು ಅವ್ರು ಇರ್ಲಿ ಇಲ್ಲದೆ ಇರ್ಲಿ ಒಂದು ಪುಟ್ಟು ಕಾಫಿ, ನಮ್ಮಿಂದ ಒಂದು ಸಣ್ಣ ಏನೋ ಒಂದು ಪ್ರಶ್ನೆ, ಏನೋ ಒಂದು ಸಮಸ್ಯೆ, ಆಯ್ತಮ್ಮ ನಾವಿದ್ದೀವಿ ಹೋಗಿ, ಅದೊಂದು ಸಾಕು. ಅರ್ಧ ಭಾರ ಇಳಿಸ್ದಾಗೆ ಕೆಲವರು ಸಿಗೋದೇ ಇಲ್ಲ. ಓಟು ನಮ್ಮದು, ದುಡ್ಡು ನಮ್ಮದು, ಟ್ಯಾಕ್ಸ್ ದುಡ್ಡು ನಮ್ಮದು, ನಮ್ಮ ದುಡ್ಡಲ್ಲೇ ಗೂಟದ ಕಾರು, ಬಾಡಿ ಗಾರ್ಡ್ಸು, ಸೆಕ್ಯೂರಿಟಿ, ಸ್ಯಾಲ್ರಿ, ಪೆನ್ಷನ್ನು ಎಲ್ಲ ನಮ್ಮದೇ. ನಮ್ಮ ಮನೆ ಹತ್ರ ಅಲ್ಲಿ ಗನ್ಮ್ಯಾನ್ಗಳು ಇಟ್ಬಿಟ್ಟಿರ್ತಾರೆ. ಅದಕ್ಕಿಂತ ದಿನಕ್ಕೆ 1 ಗಂಟೆ 2 ಗಂಟೆ ಜನಸಾಮಾನ್ಯರಿಗೆ ಸಿಗ್ತಿದಾರ? ನಮ್ಮ ಕುಂದು ಕೊರತೆಗಳನ್ನ, ನಮ್ಮ ಏರಿಯಾನಲ್ಲಿ ಪುಂಡ್ರ ಕಾಟ, ಪೋಲಿಗಳ ಕಾಟ, ಬೇರೆ ಏನೇನೋ ರೀತಿಯದ್ದು ಕಾಟಗಳಿದ್ದಾವೆ. ತುಂಬಾ ದುರ್ವಾಸನೆ, ಕ್ಲೀನ್ ಇಲ್ಲ, ನೀಟ್ ಇಲ್ಲ. ನಾವು ಕೇಳೋದು ಅಷ್ಟೇಪ್ಪ. ನಮ್ಮ ದುಡಿಮೆಗೆ ನಮಗೆ ಗೊತ್ತಿದೆ, ಏನೋ ದುಡ್ಕೋತೇವೆ, ಏನೋ ಕಷ್ಟಪಡ್ತೇವೆ, ಏನೋ ಒಂದು ನಮ್ಮ ಬದುಕನ್ನು ನಾವು ಕಟ್ಕೊಂಡಿದ್ದೇವೆ. ನಾವು ನೆಮ್ಮದಿಯಾಗಿರ್ಲಿಕ್ಕೆ ನಮ್ಗೊಂದು ಬೇಕು. ನಾವು ಕನ್ನಡದವ್ರು ಗಲಾಟೆ ಮಾಡೋರಲ್ಲ. ಅಷ್ಟೂ ಕಿಚ್ಚು ನಮ್ಗಿದೆಯಲ್ಲ, ನಮಗೆ ತುಂಬಾ ಕಿಚ್ಚು ಜಾಸ್ತಿ, ಸಂಕಟ ಜಾಸ್ತಿ, ನಾವು ತಟ್ಕೊಳ್ಳಲ್ಲ. ಆ ಸಂಕಟನೆಲ್ಲ ಹೋಟೆಲ್ ತೋರ್ಸೋಣ ಮಕ್ಕಳೇ. ನನ್ನ ಮಾತು ಕೇಳಿ, ಈ ಬಾರಿ ತೋರಿಸ್ಬೇಕು ನಾವು ನಮ್ಮ ಪ್ರಜಾಪ್ರಭುತ್ವದ ಶಕ್ತಿ ಎಷ್ಟಿದೆ ಅನ್ನೋ ಒಂದು ಓಟಿನ ಶಕ್ತಿ, ಓಟಿನ ಬೆಲೆ. ನಾವು ಯಾರು? ಹೌದು, ನಾವು ಆಯ್ಕೆ ಮಾಡೋದು, ಆಯ್ಕೆ ನಮ್ಮದು. ಒಳ್ಳೇದು ಕೆಟ್ಟದ್ದು ಆಮೇಲೆ, ಜಾತಿ ಧರ್ಮ ಆಮೇಲೆ, ನಾನು ಅದ್ರ ಬಗ್ಗೆ ಮಾತಾಡೋಲ್ಲ. ನಿಮಗೆ ಅಂತ ಒಬ್ಬ ವ್ಯಕ್ತಿ ಮೇಲೆ ಒಳ್ಳೆ ಅಭಿಪ್ರಾಯ ಇದೆ, ಕೆಲಸ ಮಾಡಿದ್ದಾರೆ, ಬರ್ತಾರೆ, ನಿಲ್ತಾರೆ, ಜಗಳ ಹಚ್ಚೋ ವ್ಯಕ್ತಿ ಅಲ್ಲ, ಧರ್ಮಗಳ ನಡುವೆ ಕಿಚ್ಚಚ್ಚೋ ವ್ಯಕ್ತಿ ಅಲ್ಲ. ಜಾತಿ ಹೆಸರಲ್ಲಿರ್ಬೋದು, ಅಭಿವೃದ್ಧಿ ಹೆಸರಲ್ಲಿರ್ಬೋದು, ಇನ್ನೊಂದಿರ್ಬೋದು. ಇದ್ದಾರೆ ಕೆಲವರು ತುಂಬಾ ಒಳ್ಳೆಯ ವ್ಯಕ್ತಿಗಳು ನಮ್ಮ ಜೊತೆಯಲ್ಲಿದ್ದಾರೆ, ನಾವು ಆಯ್ಕೆ ಮಾಡಿದ ವ್ಯಕ್ತಿಗಳು. ಇದನ್ನು ಯೋಚನೆ ಮಾಡಿ ಹೊರಗಡೆ ಬನ್ನಿ ಮಕ್ಕಳು. ಒಂದು ಅರ್ಧ ಗಂಟೆ ಅದಕ್ಕೆ ಅಂತ 26ನೇ ತಾರೀಕು ರಜಾ ಕೊಟ್ಟಿದ್ದಾರೆ. ಬರಬೇಕು ಮಕ್ಕಳೇ. ನಾವು ನಮ್ಮ ಶಕ್ತಿ ಏನು ಅಂತ ತೋರಿಸ್ಬೇಕು. ನಮ್ಮನ್ನ ತುಂಬಾ ಕೀಳಾಗಿ ನೋಡಿದಂತ, ನಮ್ಮನ್ನ ಹೊಸಲು ಹೊರಗಡೆ ಇಟ್ಟಂತ, ನಮ್ಮ ಹತ್ರ ಯಾವತ್ತೂ ಬರದ, ನಮ್ಮ ಬಗ್ಗೆ ಯಾವತ್ತೂ ಗಮನ ಕೊಡೋದ ವ್ಯಕ್ತಿಗಳಿಗೆ ಬುದ್ಧಿ ಕಲಿಸಲು ನಾವು ಬರಬೇಕು ಹೊರಗಡೆ. ಬಂದು ಓಟ್ ಹಾಕ್ಬೇಕು, ಯಾರಾದರೂ ಸರಿ. ನಿಮಗದು ಅಂತಿದೆ ಒಂದು ನಂಬಿಕೆ, ಅದನ್ನು ಉಪಯೋಗಿಸಿ. ನಿಮ್ಮ ಬುದ್ಧಿಶಕ್ತಿ ಇದೆ. ಹೌದು, ಈಗ ಪಕ್ಕದಲ್ಲಿ ನಿಮ್ ಧರ್ಮಪತ್ನಿಗೆ ಒಬ್ಬರ ಮೇಲಿದೆ, ಒಂದ್ ಪಕ್ಷದ ಮೇಲಿದೆ, ಬಿಡಿ. ಬಲವಂತದ ಏರಿಕೆ ಬೇಡ. ನಾನು ನನ್ನ ಧರ್ಮಪತ್ನಿಗೆ ಇವತ್ತಿಗೂ ತಮಾಷೆ, ಅವರು ತಮಾಷೆಗೆ ಮಾತಾಡ್ತಾರೆ. ಅಪ್ಪು ಯಾರಿಗೂ ಓಟ್ ಹಾಕ್ತೆ ಅಂದ್ರೆ, ಗೆಲ್ಲೋರ್ಗೆ ಓಟ್ ಹಾಕಿದ್ದೀನಿ ಬಿಡಿ ಅಂತಾರೆ. ನನ್ನನ್ನು ಕೇಳಿದ್ರೆ ಸೋಲೋರ್ಗೆ ನಾನು ಓಟ್ ಹಾಕಿಲ್ಲ ಬಿಡು ಅಂತ. ಇಂಥ ಪಕ್ಷ ಅಂತ ನಾವು ಮಾತಾಡಲ್ಲ ಮನೆಯಲ್ಲಿ. ವ್ಯಕ್ತಿಗತ ಪೂಜೆ ಇಲ್ಲ, ವ್ಯಕ್ತಿತ್ವ ಪೂಜೆ ಮಾಡ್ತೇವೆ. ಅದನ್ನ ಮಾತಾಡ್ತೇವೆ. ಏನ್ ಅಭಿವೃದ್ಧಿ, ಹೇಗಿದೆ, ಬಂದಿದ್ರ, ಸಿಕ್ಕಿದ್ರ, ಇವ್ರು ಏನಾದ್ರೂ ನೋಡಿದ್ವ, ಇದರ ನಮ್ ಜೊತೆ ಅನ್ನತಕ್ಕಂಥದ್ದು. ಈ ವ್ಯಕ್ತಿ ಈ ಸ್ಥಾನಕ್ಕೆ ಬರೋದಕ್ಕೆ ಮೊದಲು ಏನಿದ್ರು, ಹೇಗಿದ್ರು, ಈಗ ಹೇಗಾಗಿದ್ದಾರೆ. ಸ್ಥಾನ ಬಂದ ತಕ್ಷಣ ಮನುಷ್ಯ ಮರೆತು ಬಿಡ್ತಾನೆ ಮಕ್ಕಳೇ. ಕಲಿಯುಗಕ್ಕೆ ಶಾಪ. ಇದನ್ನ ರಾಮರಾಜ್ಯದಲ್ಲಿ ಭರತನಿಗೆ ರಾಮರೇ ಹೇಳೋದು. ಒಬ್ಬ ವ್ಯಕ್ತಿಗೆ ಅಧಿಕಾರ ಕೊಟ್ಟು ನೋಡು, ದುರುಪಯೋಗ ಪಡಿಸ್ಕೋತಿದ್ದಾನ, ಜನಸಾಮಾನ್ಯರಲ್ಲಿದ್ದಾನ, ಜನಗಳ ಜೊತೆಯಲ್ಲಿ ಆ ಒಂದು ಗೂಢಾಚಾರಿಕೆ ಮಾಡಿಸ್ತಿದ್ದಾನ, ಅವರು ಯಾವ ವಿಚಾರಕ್ಕೆ ಪ್ರಕ್ಷುಬ್ಧ ಆಗ್ತಿದ್ದಾರೆ, ಯಾವ ವಿಚಾರಕ್ಕೆ ಖುಷಿ ಪಡ್ತಿದ್ದಾರೆ ಅನ್ನತಕ್ಕಂಥದ್ದು. ಅದನ್ನ ಗಮನಿಸು. ಅವನ ಶಕ್ತಿ ಬಲಾಬಲ, ಅವನು ಬಂದು ಶಕ್ತಿ ಬರ್ತಿದ್ದಾಗೆ ಅದನ್ನ ದುರ್ಬಲತೆಗೆ ಬಳಸ್ಕೋಬಿಡ್ತಾನ.
ಇಲ್ಲ ಅದನ್ನ ಒಳ್ಳೇದಕ್ಕೆ ಬಳಸ್ಕೋತಾನ, ಅವನ ಆಸ್ತಿ ಜಾಸ್ತಿ ಆಯ್ತಾ, ಅವನ ಅಂತಸ್ತು ಜಾಸ್ತಿ ಆಯ್ತಾ? ಹೌದು, ಅದನ್ನು ದುರುಪಯೋಗ ಮಾಡ್ಕೊಳ್ಳೋರು ಇವತ್ತು ನಾವು ನೋಡ್ತಿದ್ದೇವೆ. ಎಷ್ಟು ಪೆಟ್ಟು, ಏನು ಪೆಟ್ಟು, ಯಾವ ಪೆಟ್ಟು, ಎಲ್ಲಿದ್ರು. ಕಡಲೆಕಾಯಿ ಮಾರೋರೆಲ್ಲ ಇವತ್ತು ಕಡಲೆಕಾಯಿ ಮಂಡಿ ಅಲ್ಲ, ಕಡಲೆಕಾಯಿ ಎಕ್ಸ್ಪೋರ್ಟ್ ಮಾಡೋಷ್ಟು ದೊಡ್ಡದಾಗಿ ಬೆಳೆದ್ಬಿಟ್ಟಿದ್ದಾರೆ. ಕಡಲೆಕಾಯಿ ಮಾರುವವರು ಬುಟ್ಟಿಲ್ ಕಡಲೆಕಾಯಿ ಇಟ್ಕೊಂಡು ಮಾರ್ತಿದ್ದವ್ರು. ಒಂದ್ ಲೆಕ್ಕ ಇದೆ, ಅವ್ರು ಬಿಸ್ನೆಸ್ ಮಾಡ್ತಿಲ್ಲ. ಅಲ್ಲಿ ರಾಜಕಾರಣಕ್ಕೆ ಬಂದಿರೋದು. ರಾಜಕಾರಣ ಬಿಸ್ನೆಸ್ ಅಲ್ಲ, ಬಿಸ್ನೆಸ್ ಬೇರೆ. ಅಲ್ಲೊಂದು ಲಾಭ ನಷ್ಟ ಟ್ರೇಡಿಂಗ್ ಏನೋ ಇದೆ, ಅದ್ ಬಿಟ್ಬಿಡಿ. ಸಾಲ ತಗೊಂಡ್ ಮಾಡಿದ್ದಾರೆ, ಅದನ್ನ ತೀರ್ಸಿದ್ದಾರೆ, 1 ಕೋಟಿ ತಗೊಂಡಿದ್ದಾರೆ, ತೀರಿಸ್ತಿದ್ದಾರೆ. ಹೌದು, ಅಂತ ಅಂಬಾನಿಗೂ ಕಡಿಮೆ ಅಂದ್ರೂ 3 ಲಕ್ಷ ಕೋಟಿಯ ಸಾಲವಿದೆ. ಅವನ ವ್ಯಾಲ್ಯೂಯೇಷನ್ 20 ಲಕ್ಷ ಕೋಟಿ ಇದೆ. ಸೊ ಒಂದು 25 ಭಾಗ 20% ಅಷ್ಟು ಕೊಟ್ಟಿದ್ದಾರೆ. ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ನಾವು ಸೀಸ್ ಮಾಡ್ಕೋಬಹುದು, ಇನ್ನೊಂದು ಅಂತ. ಆತನು ಹುಚ್ಚ ಅಲ್ಲ ಅಷ್ಟು ಸಾಲ ಮಾಡ್ಲಿಕ್ಕೆ, ಅವನಿಗೆ ಗೊತ್ತಿದೆ ಲಾಭ ನಷ್ಟಗಳು. ಆದ್ರೆ ಇಲ್ಲಿ ನೀವು ನಂಬಲ್ಲ, ಒಂದು ರಾಜ್ಯದಲ್ಲಿ ಲಿಕ್ಕರ್ ವ್ಯಾಪಾರ ಆಗುತ್ತೆ. ಯೋಚಿಸಿ ಮತದಾನ ಮಾಡಬೇಕು ಅನ್ನೋದು ಕೇಳ್ತೇನೆ. ನೀವು ಲಿಕ್ಕರ್ ತಗೊಳಕ್ ಹೋದ್ರೆ ಸ್ಲಿಪ್ಪು ಇಲ್ಲ, ಏನೂ ಇಲ್ಲ, ಯಾವ ಸ್ಕ್ಯಾನರ್ ಇಲ್ಲ, ಎಂಥದಿಲ್ಲ, ದುಡ್ಡೇ ಕೊಟ್ಟು ತಗೋಬೇಕು. ಆನ್ಲೈನ್ ಪೇಮೆಂಟ್ ಇಲ್ಲವೇ ಇಲ್ಲ. ಅವನ್ ಮಾರಿದ ಡ್ರಿಂಕ್ಸ್ ಅನ್ನೇ ತಗೊಂಡ್ಬರ್ಬೇಕು. ಬರೀ ಒಂದು ಕುಡಿತದ ವಿಚಾರ ಹೇಳ್ತಿದ್ದಾನೆ. ನಡೀತಿರುವಂತಹ ಒಂದು ವಿದ್ಯಮಾನ, ಒಂದು ಆಚಾರ್ಯನಾಗಿ ನಿಮ್ಗೆ ಎಚ್ಚರಿಸ್ಬೇಕು ಅನ್ನೋದು. ಹಾಗಾದ್ರೆ ಆ ಅಂಗಡಿ ತಂದ ಸ್ಟಾಕ್ಗೆ ಲೆಕ್ಕ ಎಲ್ಲಿ? ಅವನ್ ಎಷ್ಟು ಪರ್ಚೇಸ್ ಮಾಡ್ದ, ಎಷ್ಟು ಸೇಲ್ಸ್ ಮಾಡ್ದ, ಅವನ ಆದಾಯ ಎಷ್ಟು, ಅವ್ನು ಕಟ್ಟಿರೋ ಟ್ಯಾಕ್ಸ್ ಎಷ್ಟು, ಗೌರ್ಮೆಂಟ್ ಬಂದ ಆದಾಯ ಎಷ್ಟು, ಇದು ಯಾವ್ದು ಲೆಕ್ಕಗಳು ಮುರಿದೋಯ್ತು. ಒಂದು ಅಂಗಡಿಗೆ ಹೋದ್ರೆ ನೀವು ದುಡ್ಡೇ ಕೊಡ್ಬೇಕು, ಆನ್ಲೈನ್ ಪೇಮೆಂಟ್ ಇಲ್ಲ. ರೆಸಿಪ್ಟು ಕೊಡಲ್ಲ, ಅವ್ನು ಹೇಳಿದ್ದೇ ರೇಟ್ ₹100 120 ಹೇಳ್ಬೋದು. ಇದು ನಡೀತಿರೋ ಒಂದು ದೊಡ್ಡ ಭ್ರಷ್ಟಾಚಾರದ ಒಂದು ಲೆಕ್ಕಾಚಾರ. ಲೆಕ್ಕ ಹಾಕೊಳ್ಳಿ, ಏನಿದು? ಇಲ್ಲಿ ಕಿತ್ಕೊಂಡ್ರು, ಇಲ್ಲಿ ಕೊಟ್ರು, ಈ ತರದ್ದೆಲ್ಲ ಇದಾವೆ ಮಕ್ಕಳೇ. ಸಣ್ಣದಾಗಿ ಒಂದು ಆಲೋಚನೆ ಮಾಡಿ. ಯಾರೋ ಬರ್ತಾರೆ, ನಮ್ಮ ಜೀವನ ಬದಲಾಯಿಸ್ತಾರೆ, ನಮ್ಮ ಜೀವನ ನಾವು ಬದಲಾಯಿಸ್ಕೋಬೇಕು. ಇರ್ಲಿ, 26 ಅಂತಿಂತ ಸಂಖ್ಯೆ ಅಲ್ಲ, ಅದು ನಾವು ಪಾಠ ಕಲಿಸುವ ಸಮಯ ಬಂದಿದೆ. 7 ಕೋಟಿ ಕನ್ನಡಿಗರು ಕೂಡ ನೋಡಿ, ಆಲ್ರೆಡಿ ಪಕ್ಕದ ರಾಜ್ಯದಲ್ಲಿ ವೋಟಿಂಗ್ ಶೇರ್ ಕಡಿಮೆ ಆಗಿದೆ. ಆ ರೀತಿ ಆಗದ ಹಾಗೆ ಏನೋ ಕಾರಣಾಂತರಗಳಿಂದ 5-10% ಒಪ್ಕೊಳ್ಳೋಣ. ಅದು ಬಿಟ್ಟು ದಯಮಾಡಿ ನಿಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಡು ಹೋಗಿ. ಮನೇಲಿ 5 ಓಟ್ ಇದೆ ಅಂದ್ರೆ 5 ಓಟ್ ಬೀಳ್ಬೇಕು. ನೀನ್ ಯಾರಿಗಾದ್ರೂ ಹಾಕೋ, ನಿನಗೆ ಇಷ್ಟವಾದವ್ರಿಗೆ ಹಾಕೋ, ಓಟ್ ಹಾಕೋ. ನಾವು ತೋರಿಸಬೇಕು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇಡೀ ವಿಶ್ವಕ್ಕೆ ತೋರಿಸ್ಬೇಕು. ಯಾರ್ಯಾರು ನಮ್ಮ ಎಲೆಕ್ಷನ್ ವಿಚಾರದಲ್ಲಿ ಮೂಗ್ ತೋರಿಸ್ತಾರೆ, ಅವ್ರು ಯಾರು ಕೇಳೋಕೆ? ನಮ್ಮ ಮನೆ, ನಮ್ಮೂರು, ನಮ್ಮ ಕುಟುಂಬ, ವಸುದೈವ ಕುಟುಂಬಕಂ. ನಾವು ಹೊಡೆದಾಡ್ಕೋತೀವಯ್ಯ, ಹಂಚ್ಕೊಂಡು ತಟ್ಟೆಲ್ ತಿಂತೀವಯ್ಯ. ಯಾವ ಊರಲ್ಲಿ ಇಲ್ಲ, ನಿಮ್ಮೂರಲ್ಲಿ ನಿಮಿಷಕ್ಕೆ 30 ರೇಪ್ ನಡೆಯುತ್ತೆ, ಇನ್ನೊಂದು ನಡೆಯುತ್ತೆ. ನಮ್ಮೂರಲ್ಲಿ ಆಗಿಲ್ಲ, ಗೊತ್ತಿಲ್ಲ. ನಾವು ಅಂತ ಅಷ್ಟು ಒಂದು ವಿಕೃತ ಮನಸ್ಸತ್ವದವರಲ್ಲ. ಪ್ರತಿ ಮನೇಲೂ ಗನ್ ಇಟ್ಕೊಂಡಿರ್ತಾರೆ. ನಾವು ಆತರ ಇಟ್ಕೊಳ್ಳೋದು ಇಲ್ಲ, ನಮ್ಗಂತ ಭಯನೂ ಇಲ್ಲ. ನಮ್ಮ ಭಾರತದಲ್ಲಿ ಕೆಲವು ಪ್ರಾಂತ್ಯಗಳಲ್ಲಿ ಇದೆ, ಅದು ಬೇರೆ, ಬೇಕಿಲ್ಲ, ಅಲ್ಲಿ ಬೇಕು. ಅವರ ಒಂದು ಜಿಯೋಗ್ರಾಫಿಕಲ್ ಸ್ಟ್ರೆಂತ್. ಪಂಜಾಬ್ನಲ್ಲಿ ಎಲ್ಲರೂ ಅದೇನೋ ಒಂದು ಇಟ್ಕೋತಾರೆ, ಅದು ಅವ್ರಿಗೆ ಸೇರಿದ್ದು, ನಮ್ಮೂರಲ್ಲಿ ಇಲ್ಲ. ಅದರಿಂದ ಯಾರ್ಯಾರು ನಮ್ಮ ಊರಿನ ವಿಚಾರಕ್ಕೆ ತಲೆ ಹಾಕ್ತಿದ್ರೆ ನಾವು ಕೈಗೆ ಬಳೆ ತೊಟ್ಕೊಂಡಿದೀವ. ನಾವು ತೋರಿಸಬೇಕು, ಇಡೀ ವಿಶ್ವಕ್ಕೆ ಮಾದರಿಯಾಗಬೇಕು. ಇದು ದ ಬ್ಯೂಟಿ ಆಫ್ ಡೆಮಾಕ್ರಸಿ ಅನ್ನತಕ್ಕಂಥದ್ದು. ನಮ್ಮ ಬಲವೇನು, ನಮ್ಮ ಶಕ್ತಿ ಏನು, ನಮ್ಮ ಚೈತನ್ಯವೇನು, ನಮ್ಮ ವೋಟಿಂಗ್ ಪವರ್ ಏನು ಅನ್ನತಕ್ಕಂಥದ್ದು ಈ ಬಾರಿ 190% ಆದ್ರೂ ಆಗ್ಬೇಕು ಮಕ್ಕಳೇ. 100ಕ್ಕೆ 90% ಆದ್ರೂ ವೋಟಿಂಗ್ ಆಗಲೇಬೇಕು. ನಾವು ತೋರಿಸ್ಬೇಕು, ಗಲ್ಲಿ ಮೇ ಶೇರ್ ಹೈ. ಹೌದು, ಪ್ರತಿ ಗಲ್ಲಿಯಲ್ಲೂ ಒಬ್ಬ ಹುಲಿ ಇದ್ದಾನೆ. ನಮ್ಮಿಂದ ನೀನ್ ಕಣ ಇರ್ಲಿ, ನಮ್ ದೊರೆ ಜೊತೆ ನಾವು ಕಿತ್ತಾಡ್ಕೊಳ್ಳೋಣ, ನಮ್ಮ ಅಧಿಕಾರಿ ಜೊತೆ ನಾವು ಕಿತ್ತಾಡ್ಕೊಳ್ಳೋಣ. ಅಲ್ಲಿ ಕೋರ್ಟ್ಗಳಿದಾವೆ, ಲೋಕಾಯುಕ್ತ ಇದೆ, ಲೋಕಪಾಲ ಇದೆ, CBI ಇದೆ, ED ಇದೆ. ನೋಡಿ, 2014ರಿಂದ ತಮಾಷೆ ಗೊತ್ತಾ? ಇವ್ರು ED ರೈಡು, ಇನ್ಕಮ್ ಟ್ಯಾಕ್ಸ್ ರೈಡು ಅಂತೆಲ್ಲ ಹೇಳ್ತಾರಲ್ವರ. 2014ರಿಂದ 2024 ಒಳಗಡೆ, ಅಲ್ಲಿವರೆಗೂ 2014 ED ರೈಡ್ಗಳಲ್ಲಿ 5,000 ಕೋಟಿ ಅಷ್ಟೇ ಕಲೆಕ್ಷನ್. 14ರಿಂದ 2024
ತಮಾಷೆ ಅಂದ್ರೆ 1,00,000 ಕೋಟಿಗೂ ಮೇಲ್ಪಟ್ಟು ಇಡಿ ರೈಡ್ ನಡೆದಿದೆ, ಎನ್ಫೋರ್ಸ್ಮೆಂಟ್ ರೈಡ್. ಆ ದುಡ್ಡು ಕಲೆಕ್ಷನ್ ಮಾಡಿದ್ದಾರೆ, 1,00,000 ಕೋಟಿ ಅಷ್ಟು ದುಡ್ಡನ್ನ ತಗೊಬಂದು ಹಾಕೊಂಡಿದ್ದಾರೆ, ಫೈನು ಇನ್ನೊಂದು ರೈಡ್ ಮಾಡಿ ಲೆಕ್ಕಕ್ಕಿಲ್ಲದ ದುಡ್ಡು ಅಂತ. ಅದರಲ್ಲಿ ಇನ್ನೊಂದು ಬ್ಯೂಟಿಫುಲ್ ಡೆಮಾಕ್ರಸಿ, ಇವರೆಲ್ಲ ಕೆಲವರು ಹೇಳ್ತಿರ್ತಾರೆ ನಮ್ಮ ಮೇಲೇನೆ ರೈಡು, ಇವ್ರ ಮೇಲೆ ರೈಡ್ ಇಲ್ಲ. ರಾಜಕಾರಣಿಗಳ ಮೇಲೆ ಬರೀ 3% ರೈಡ್ ಆಗಿರೋದು. ಅಲ್ಲಿ ನೋಡಿ, ಅಂದ್ರೆ 100 ಮನೆಗಳ ಮೇಲೆ ರೈಡ್ ಆಗಿ ಲೆಕ್ಕ ಪಕ್ಕ ಅದು ಇದು ಅಂತ ತಗೋ ಬರ್ತಾರೆ ಅಂದ್ರೆ ಬರೀ 3 ಜನ. ನೀವು ಕರೆಕ್ಟ್ ಇದ್ರೆ ವಾಪಸ್ ಕೊಟ್ಬಿಡ್ತಾರೆ, ನೀವು ಕರೆಕ್ಟ್ ಇದ್ರೆ ನಿಮ್ ದುಡ್ಡು ಆಸ್ತಿ ವಾಪಸ್ ಕೊಡ್ತಾರೆ. ಮೊನ್ನೆ ನೋಡಿ ಶಿಲ್ಪಾ ಶೆಟ್ಟಿ, ರಾಜ್ ಕುಂದ್ರ ಹೆಚ್ಚು ಕಡಿಮೆ 90 ಕೋಟಿ ಆಸ್ತಿಯನ್ನ ಬಿಟ್ಕಾಯಿನ್ ಹಗರಣದಲ್ಲಿ ಅಂತ ಹೇಳ್ಬಿಟ್ಟು ಹಾಕಿ ಲಾಕ್ ಮಾಡಿ ಸೀಸ್ ಮಾಡಿದ್ದಾರೆ. ಕರೆಕ್ಟ್ ಇದ್ರೆ ವಾಪಸ್ ಕೊಡ್ತಾರೆ. ಈಗ ಅವರು ಯಾವ ರಾಜಕಾರಣ ಪಕ್ಷಕ್ಕೆ ಸೇರಿದವರು, ರಾಜಕೀಯ ಪಕ್ಷಕ್ಕೆ ಸೇರಿದವರು ಯೋಚನೆ ಮಾಡಿ. ಅದಕ್ಕೆ ಹೇಳ್ತಿದ್ದಾರೆ, ಅವ್ರು ಇದಾರೆ, ಅವ್ರು ನೋಡ್ಕೋತಾರೆ. ಆಯಾಯ ನ್ಯಾಯಾಂಗ ಕಾರ್ಯಾಂಗ ಇದಾವೆ, ರಾಜ್ಯಾಂಗದ ವ್ಯವಸ್ಥೆಯೂ ಇದೆ. ನಮ್ಮ ಸಂವಿಧಾನ ಬಹುದೊಡ್ಡದು, ಅದನ್ನ ನಾವು ಸದ್ಬಳಕೆ ಮಾಡಿಕೊಳ್ಳೋಣ. ಅವ್ರು ನೋಡ್ಕೋತಾರೆ, ಬಿಡಿ ಮಕ್ಳು, ನಾವು ಸಾಮಾನ್ಯರು, ಓದೋರಿದ್ದಾರೆ, ಅದಕ್ಕೆ ಅಂತ ಒಂದು ತುಂಬಾ ದೊಡ್ಡದಾದಂತ ವ್ಯಕ್ತಿಗಳಿದ್ದಾರೆ, ವಿದ್ಯಾವಂತರಿದ್ದಾರೆ, ಅದಕ್ಕೊಂದು ಪಬ್ಲಿಕ್ ಪಿಟಿಷನ್ ಆಗ್ತಂತವ್ರು. ಇವತ್ತು ನೋಡಿ ಚುನಾವಣಾ ಬಾಂಡ್ ಯಾರನ್ನೂ ಬಿಟ್ಟಿಲ್ಲ. ಆನೆ ಕದ್ರು ಕಳ್ಳ, ಅಡಿಕೆ ಕದ್ರು ಕಳ್ಳ, ಇವ್ರು ಹೇಳ್ಬೋದು. ಇವರು ಅಯ್ಯೋ ನಾನ್ ಕಡಿಮೆ, ಇಲ್ಲ ನಾನ್ ಜಾಸ್ತಿ. ಒಟ್ನಲ್ಲಿ ಬಾಂಡ್ ಹೆಸರಲ್ಲಿ ದುಡ್ಡು ತೆಗ್ದಿದ್ದೀರಲ್ವಾ, ಸುಪ್ರೀಂ ಕೋರ್ಟ್ ಬಿಟ್ಟಿದೀಯಾ, ಎಲ್ಲಾರ್ಗು ಬಡ್ದಿದೆ. SBI ಬ್ಯಾಂಕ್ಗೆ ಬಿಟ್ಟಿಲ್ಲ, ಚೇರ್ಮನ್ಗೆ ಬಿಟ್ಟಿಲ್ಲ. ಆ ವಕೀಲರು ನಿಂತಂತವ್ರಿಗೆ ಎಷ್ಟು ಫೀಸ್ ಕೊಟ್ರಿ ಇದೆಲ್ಲ ಹೇಳಿ ಅಂತೆಲ್ಲ ಇದಾರೆ. ಕಕ್ಕಿಸುತ್ತೆ ಸತ್ಯ. ಎಷ್ಟು ದಿನ ಮುಚ್ಚಿಡ್ತೀರಿ? ಎಲ್ಲರನ್ನು ಕಾಲ ಬಡಿಯುತ್ತೆ. ಆ ಎಲ್ಲರ ಕಾಲಕ್ಕೂ ಮೀರಿದಂತ ಶಕ್ತಿ ನಮ್ಮ ಬಳಿ ಇದೆ. ಒಂದು ಸಾಮಾನ್ಯ ಕಲ್ಲನ್ನ 3 ವರ್ಷ 4 ವರ್ಷ ಕೆತ್ತಿ ಅದಕ್ಕೊಂದು ದಿವ್ಯ ಸ್ವರೂಪ ಕೊಟ್ಟು ಅದನ್ನು ತಗೊಬಂದು ಅಯೋಧ್ಯೆಯಲ್ಲಿಟ್ಟು ಇಡೀ ವಿಶ್ವವೇ ನೋಡುವ ಹಾಗೆ ಮಾಡಿದಂತ ಮಹತ್ಶಕ್ತಿ ಇರತಕ್ಕಂಥ ಜನಸಾಮಾನ್ಯ ನಾವು. ದೇವರನ್ನೇ ಅಲ್ಲಿ ನಿಲ್ಲಿಸಿ ಹೆಚ್ಚು ಕಡಿಮೆ 1.5 ಕೋಟಿ ಜನ ಇವತ್ತಿನವರೆಗೂ ನೋಡಿದ್ದಾರೆ ಅನ್ನತಕ್ಕಂಥ ಮಾತು ಮಕ್ಕಳು. 1.5 ಕೋಟಿ ಜನ. ಯೋಚನೆ ಮಾಡಿ ನೋಡಿ. ಸಾಮಾನ್ಯ ಕಲ್ಲಲ್ಲಿ ದೇವರನ್ನು ರೂಪಿಸಿದ್ದೇವೆ, ನಿಲ್ಸಿದ್ದೇವೆ, ಶಕ್ತಿ ತುಂಬಿಸಿದ್ದೇವೆ. ಆ ಆಕರ್ಷಣೆ, ಆ ಸೂರ್ಯ ತಿಲಕ ಎಲ್ಲಿಂದ ಬಂತು? ನಮ್ಮ ಅಗಾಧ ಶಕ್ತಿ, ಅಗಾಧವಾದ ಶಕ್ತಿ. ನೆನಪಿಟ್ಟುಕೊಳ್ಳಿ, ನಾವು ಸಾಮಾನ್ಯರಲ್ಲ. ಪ್ರಜಾಪ್ರಭುತ್ವದ ಬಹುದೊಡ್ಡ ಮೆಟ್ಟಿಲು ನಾವು ತೋರಿಸ್ಕೊಡ್ಬೇಕು ಮಕ್ಕಳೇ. ನಾವು ಸೋತಿದ್ದೇವೆ ಅಲ್ಲ, ನಾವಿನ್ನು ಗೆಲ್ಲುವ ಹೆಜ್ಜೆ, ಇನ್ನು ನವಭಾರತ ಕಟ್ಟುವ ಹೆಜ್ಜೆ ಅಂತ ಚೀನಾ ಮುಳುಗ್ತಿದೆ. ನೀವು ನಂಬೋಲ್ಲ, ಚೀನಾದ ಸುಮಾರು 90% ಇರುವ ನಗರಗಳೇ ಮುಳುಗ್ತಿದ್ದಾವೆ. 10 ಮಹಾನಗರಗಳು. ಹೇಳ್ತಲೇ ಇದ್ದೆ, ಅಕಾಲಿಕ ಮಳೆ ಅಂತಿಂತದ್ದಲ್ಲ, ಆ ಡ್ರ್ಯಾಗನ್ ಊರ್ ಮೇಷ ರಾಶಿಯನ್ನು ನೋಡುತ್ತೆ ಅನ್ನತಕ್ಕಂಥದ್ದು. ನೋಡಿ ಎಂತ ಮಳೆ ನೋಡಿ. ಇನ್ನೊಂದು 4 ಬಾರಿ ಹೊಡೀತು ಅಂದ್ರೆ ಭೂಮಿ ಸಿಂಕ್ ಆಗ್ತಿದೆ, ಗೊತ್ತಿದೆಯಾ? ಭೂಮಿ ಕುಸಿತಿದೆ, ಭೂಮಿ ಇಳಿತಿದೆ. ಚೈನಾದಲ್ಲಿ ನಗರೀಕರಣ, ಇಡೀ ವಿಶ್ವದ ಕಾರ್ಮಿಕ ತೊಟ್ಟಿಲು ಅಂತಿದ್ರು. ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ನಮ್ಮದು, ನಾವು ನಂಬರ್ 1 ಅಂತಿದ್ರು. ಈ ಪ್ರಕೃತಿ ವಿಕೋಪನ ತಡ್ಕೊಳ್ಳೋ ತಾಕತ್ತಿದ್ಯಾ ನೋಡಿ. ಇನ್ನು ಅವರ ಒಂದು 7-10% ಇರೋ ಜನ ಇದಾರಲ್ವಾ, ಅಲ್ಲಿ ಏನು ಮಾಡಕ್ಕಾಗಲ್ಲ. ಗುಡ್ಡಗಾಡು ಪ್ರದೇಶಗಳು ಎಲ್ಲ ತಗೊಬಂದು ನಗರೀಕರಣ ಫ್ಯಾಕ್ಟ್ರೀಕರಣ ಅಂತ ಹೇಳಿಬಿಟ್ಟು ಆ ಫ್ಯಾಕ್ಟ್ರಿಗಳು ಇನ್ನೊಂದು ತುಂಬಿಸಿ ಫ್ಲಡ್ ಅಲ್ಲ ಅದು, ಅಬ್ಬಾ. ಇನ್ನೊಂದು 10 ವರ್ಷದಲ್ಲಿ ಚೈನಾ ನೆನಪಿಟ್ಟುಕೊಳ್ಳಿ. ಮೇಷಕ್ಕೆ ಶನಿ ಬರಬೇಕು, ಪುಣ್ಯಾತ್ಮ ನೋಡಿ. ನೀಚ ಭಾವ ಶನಿ ಅಲ್ಲಿ ಬಂದಾಗ ಅಂತಿಂಥದ್ದಲ್ಲ. ಚೈನಾ ನಂಬ್ಕೊಂಡು ನಾವಿದ್ವಿ ಅಂದ್ರೆ ಮುಳುಗಿದ್ವಿ. ಬೇರೆ ವಸ್ತುಗಳು, ಉತ್ಪನ್ನಗಳು ನಾವು ಆಮದು ಮಾಡ್ಕೋತೇವೆ. ನಾವು ಈಗಲಿಂದಲೇ ಸ್ವಾವಲಂಬನೆ ಮಾಡ್ಕೋಬೇಕು. ಅದಕ್ಕೆ ಬೇಕು ಅಂದ್ರೆ ಒಂದು ಸುಭದ್ರ ರಾಷ್ಟ್ರ ಕಟ್ಟುವ ಒಂದು ಪಕ್ಷ ಇರಬೇಕು, ನಾಯಕ ಇರಬೇಕು. ಅದನ್ನ ಕೇಳಲಿಕ್ಕೆ ಒಂದು ಸರಿಯಾದ ವಿರೋಧ ಪಕ್ಷವೂ ಇರಬೇಕು. ಎಲ್ಲ ಬಲ ಇವನು ಕೊಟ್ಬಿಟ್ರೆ ಇವನು ಆಡಿದ್ದೇ ಆಟ. ಇವತ್ತು ಚೈನಾನಲ್ಲಾಗಿರೋದೇ, ರಷ್ಯಾನಲ್ಲಾಗಿರೋದೇ, ಇರಾನಲ್ಲಾಗಿರೋದೇ, ಜೋರ್ಡಾನಲ್ಲಾಗಿರೋದೇ, ಇಸ್ರೇಲ್ ಅಲ್ಲಾಗಿರೋದೇ, ಇರಾಕ್ ಅಲ್ಲಾಗಿರೋದೇ, ಅಮೆರಿಕದಲ್ಲಾಗಿರೋದೇ. ವಿರೋಧ ಪಕ್ಷವೇ ಇಲ್ಲ, ಕೇಳೋಕೆ ಮಾತಾಡೋರೇ ಇಲ್ಲ, ಕೇಳೋರೇ ಇಲ್ಲ. ಎಲ್ಲ ನಂದು ಅಂತ ನುಗ್ಬಿಡ್ತಾನೆ ಅವನು. ಇರಪ್ಪ, ನಾವು ವಿಚಾರಿಸ್ತೀವಿ, ಕೇಳ್ತೀವಿ ಅನ್ನತಕ್ಕಂಥದ್ದು. ನೀನ್ ತಗೊಳ್ಳೋ ಡಿಸಿಷನ್ ಸರಿ ತಪ್ಪು ಅನ್ನಲಿಕ್ಕೆ. ಈ 26 ಅಂಥದೊಂದು ಬ್ಯೂಟಿ.
ದಯಮಾಡಿ ಹೇಳ್ತಿದ್ದಾನೆ, ಸಿದ್ಧರಾಗಿ ಮಕ್ಕಳೇ. ಎಲ್ಲೆಲ್ಲೋ ರಜಾ ಹೋಗ್ಬೇಡಿ, ಆ ಗಿರಿಧಾಮ ಈ ಗಿರಿಧಾಮ, ಆ ಟ್ರಿಪ್ಪು ಈ ಟ್ರಿಪ್ಪು. ನಾನಂತೂ ಓಟ್ ಹಾಕ್ಲಿಕ್ಕೆ ಬರ್ತಿದ್ದಾನೆ. ದಯಮಾಡಿ ನಮ್ಮ ನಾಯಕನನ್ನ, ನಮ್ಮ ರಾಷ್ಟ್ರವನ್ನ, ನಮ್ಮ ರಾಷ್ಟ್ರೋಧರ್ಮವನ್ನ ಕಾಪಾಡುವಂತ ಅಧಿಕಾರಿಗಳನ್ನ, ದೊರೆಗಳನ್ನ ನಿರ್ಧಾರ ಮಾಡಬೇಕಾದವರು ನಾವು. ಆಯ್ಕೆ ನಮ್ಮದು. ಮಾಡ್ತೀರಿ ಅಂತ ಅನ್ಕೋತೇನೆ. ಈ ದುಷ್ಟ ಸಮಯ ಪ್ರಭಾವ ಇದನ್ನೆಲ್ಲ ಹಾಕೊಂಡು ಕುಳಿತುಕೋಬೇಡಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಒಂದು ಸಂಖ್ಯೆ ಇದೆ ಮಕ್ಕಳೇ, ಆ ಸಂಖ್ಯೆಯ ಶಕ್ತಿ ಅಪಾರ. ನೀವೇನಾದ್ರೂ ಆ ಸಂಖ್ಯೆಯಲ್ಲಿ ಹುಟ್ಟಿದ್ದರೆ ತುಂಬ 1 ರಿಂದ 31 ದಿನಗಳಿದ್ದಾವೆ, 12 ತಿಂಗಳುಗಳಿದ್ದಾವೆ, 7 ವಿಶೇಷವಾಗಿ ವಾರದ ದಿನಗಳಿದ್ದಾವೆ. ಕೃಷ್ಣ ಪಕ್ಷ, ಶುಕ್ಲ ಪಕ್ಷ, ವೃದ್ಧಿ ಪಕ್ಷ, ಅಷ್ಟಮಿ ಆಯ್ತು, ಇವೆಲ್ಲವೂ ಇದೆ. ಇವುಗಳೆಲ್ಲದರಲ್ಲೂ ಒಂದು ಸಂಖ್ಯೆಯ ಬ್ಯೂಟಿ ಇದೆ. ಆ ಸಂಖ್ಯೆಗೆ ನಿಜ ಹೇಳ್ತೇನೆ, ಹುಟ್ಟಿದ್ರೆ ಅದೃಷ್ಟವಂತರು. ಆ ಸಂಖ್ಯೆಯಲ್ಲಿ ಹುಟ್ಟಿದವರು ಅದೃಷ್ಟವಂತರು. ಹೌದು. ಅದಕ್ಕೂ ಮೊದಲು ಒಂದು ಪುಟ್ಟದಾಗಿ ಮಾತು, ದಯಮಾಡಿ ತಪ್ಪು ತಿಳ್ಕೊಬೇಡಿ. ಕೆಲವರು ಏನೇನೋ ಕಮೆಂಟ್ಸ್ ಹಾಕ್ತಾರೆ ಮಕ್ಕಳೇ, ಜ್ಯೋತಿಷ್ಯ ಹೇಳಿ ಬೇರೆ ಏನೇನೋ ವಿಚಾರಗಳು ಹೇಳ್ತಾ ಕುಳಿತುಕೋಬೇಡಿ ಅಂತ. ಅವ್ರಿಗೆ ನೀವೇ ಬಡೀರಿ, ಉತ್ತರ ನೀವೇ ಕೊಡಿ. ಜ್ಯೋತಿಷ್ಯ ಬೇಕು ಅಂದ್ರೆ ಯಾರಾದ್ರೂ ಕಾಗಕ್ಕ ಗೂಬಕ್ಕ ಮಾತಾಡೋನ ಹತ್ರ ಹೋಗಿ ಕುತ್ಕೊಳ್ಳಪ್ಪ ಅಂತ ಹೇಳಿ. ಯಾಕಂದ್ರೆ ದಿನನಿತ್ಯ ನಮ್ಮ ಜೊತೆಯಲ್ಲಿ ನಡೆಯುತ್ತಿರತಕ್ಕಂಥ ವಿದ್ಯಮಾನಗಳಿಗೆ ನಾವು ನಿಮ್ಮನ್ನು ಎಚ್ಚರಿಸ್ಬೇಕು, ಪ್ರೇರೇಪಣೆ ಕೊಡಬೇಕು. ಒಬ್ಬ ಆಚಾರ್ಯನ ಕುಳಿತುಕೊಂಡು ನೀನು ಎಷ್ಟೇ ಗುಣ ದಿನ ಭವಿಷ್ಯ ಏನ್ ಮಾಡಿಬಿಟ್ಟಿದ್ದೀರಪ್ಪ ನೀವು. ಕೆಲವರು ಅವ್ರು ಕಮೆಂಟ್ ಕೊಡ್ತೀರಲ್ವಾ, ಸರಿ ನಿಮಗೆ ಭವಿಷ್ಯ ಕೊಟ್ರೆ ನೀವು ನಿಮ್ಮ ಭವಿಷ್ಯ ರೂಪಿಸ್ಕೋತೀರಾ? ಏನ್ ರೂಪಿಸ್ಕೊಂಡಿದ್ದೀರಾ? ಯೋಚನೆ ಮಾಡಿ ನೋಡಿ. ಇದೆಲ್ಲ ಬೇಡ, ಏನು ನೋಡ್ಲೇಬೇಡಿ ಅಂತ ಹೇಳಿ ಅಂತವರನ್ನ. ಬರೀ ದಿನ ಭವಿಷ್ಯ ಬೇಕು ಅನ್ನೋದಾದ್ರೆ 108 ಜ್ಯೋತಿಷಿಗಳಿದ್ದಾರೆ, ಗುರುಗಳಿದ್ದಾರೆ, ನನಗಿಂತಲೂ ಚೆನ್ನಾಗಿ ಹೇಳುವ ಇದ್ದಾರೆ. ಅಲ್ಲಿ ನೋಡ್ಕೊಳ್ಳಿ. ಯಾಕಂದ್ರೆ ನನ್ನದೇ ಆದಂತ ಒಂದು ಪಡೆ ಇದೆ, ಇದು ಗುರುಗಳ ಪಡೆ ಇದೆ, ಒಂದು ವಿಶ್ವಾಸವಾದಂತ ಬಂಧುಗಳ ಪಡೆ ಇದೆ. ನನ್ನನ್ನು ಪ್ರೀತಿಸೋರು, ನನ್ನ ಜೊತೆ ಹೆಜ್ಜೆ ಇಡತಕ್ಕಂಥವ್ರು, ನನ್ನಲ್ಲಿ ಚೈತನ್ಯ ತುಂಬಿಸ್ತಕ್ಕಂಥವ್ರು, ನನ್ನನ್ನ ಗೈಡೆನ್ಸ್ ಮಾಡತಕ್ಕಂಥ ಒಂದು ಅದ್ಭುತವಾದಂತಹ ಗುರುಗಳ ಪಡೆ ಇದೆ. ಅವ್ರ ಮನ್ಸಿಗೆ ನೋವು ಮಾಡಬೇಡಿ. ನನಗೂ ನೋವೇ. ಎಲ್ಲೋ ಕಂಟೆಂಟು ಕಮೆಂಟು ಎಲ್ಲೋ ನೋಡಿದಾನೆ, ಪಳ್ಳಂತ ಹಾಕ್ಬಿಡೋದು. ನಿಮಗೆ ಮೂಗ್ ತೋರಿಸ್ಲಿಕ್ಕೆ ನನ್ನ ಕಾರ್ಯಕ್ರಮನೇ ಬೇಕಾ? ನಿಮ್ಗೆ ನಿಜವಾಗ್ಲೂ ಅದ್ ಬೇಕು ಅಂದ್ರೆ ನೇರವಾಗಿ ಬನ್ನಿ ಮಾತಾಡೋಣ ಅಂತ. ಬರೋಲ್ಲ. ನಿಮ್ಮ ಹಂಗೂ ನಿಮ್ಮ ಅಕೌಂಟಿಗೆ ಬಂದ್ರೆ ಬ್ಲಾಕ್ ಮಾಡಿ ಕುತ್ಕೊಂಡಿರ್ತೀರಿ, ಲಾಕ್ ಮಾಡಿ ಕುತ್ಕೊಂಡಿರ್ತೀರಿ. ಹೌದು, ಇನ್ನೊಬ್ಬರ ಕಾರ್ಯದಲ್ಲಿ ಯಾಕೆ ಮೂಗ್ ತೋರಿಸ್ತೀರಾ? ಇಷ್ಟವಿದ್ರೆ ನನ್ನ ಕಾರ್ಯಕ್ರಮ ಬರೀ ದಿನ ಭವಿಷ್ಯದ ಕಲ್ಲಿಗೆ ಬನ್ನಿ. ಇಷ್ಟ ಇದ್ರೆ ನೋಡಿ, ಇಲ್ಲ ಬೇರೆದ್ ನೋಡ್ಬೇಡಿ. ಕಂಟೆಂಟ್ ನೀವ್ ಅನ್ಕೊಂಡಿದ್ದೀರಾ ಅಲ್ಲಿ ಬರ್ತಿರೋ 30,000 40,000 ವ್ಯೂಸ್ಗೆ ಬಂದ್ಬಿಟ್ಟು ಇಷ್ಟೇ ಜನ, ಖಂಡಿತ ಅಲ್ಲ. ಅದ್ರ 12 ಪಟ್ಟು ಜನ ನೋಡ್ತಿರ್ತಾರೆ. ನಿಮ್ಗೆ ಅದು ಗೊತ್ತಿಲ್ಲ ಅಷ್ಟೇ. ನಿಮ್ ಜೊತೆ ನಾನು ವಾದ ಮಾಡಕ್ಕೂ ಇಷ್ಟ ಇಲ್ಲ. ಮೂರ್ಖರ ಜೊತೆ ವಾದ ಮಾಡಲು ನಾನು ಬಂದಿಲ್ಲ. ಹಾಗೆ ನೀವು ಅಷ್ಟೇ, ನಮ್ ಜೊತೆ ವಾದವೂ ಬೇಡ. ನಿಮ್ಗೆ ಇಷ್ಟವಿಲ್ವ ನೋಡ್ಲೇಬೇಡಿ. ನಾನು ನಿಮ್ಮನ್ನು ಬಲವಂತ ಮಾಡುವುದಿಲ್ಲ, ಬೇಕೇ ಇಲ್ಲ. ನನ್ನ ಆತ್ಮೀಯರಿದ್ದಾರೆ ಸಾಕು, ಅವ್ರನ್ನ ತೃಪ್ತಿ ಪಡಿಸ್ಲಿಕ್ಕೆ ನಾನಿದ್ದೇನೆ ಸಾಕು. ಅವ್ರೇನಾದ್ರೂ ಬರ್ತಿರ್ತಾರೆ, 100 ಜನ ಮಾತಾಡ್ತಿರ್ತೀವಿ, ಗುರುಗಳು ಇದು ಹೇಳ್ಬೇಕಿತ್ತು ನೀವು ಹೇಳಿಲ್ಲ. ಅವ್ರೊಂದು ಕೆನ್ನೆ ಹೊಡೆದ್ರು ನಾನು ತಗೋತೇನೆ. ಅವ್ರಿಗೆ ಅಧಿಕಾರ ಇದೆ. ನನ್ನನ್ನು ತಿದ್ದಿದ್ದಾರೆ, ನನ್ನನ್ನು ರೂಪಿಸಿದ್ದಾರೆ, ನನಗೆ ಅನ್ನ ಕೊಟ್ಟಿದ್ದಾರೆ, ನನ್ನ ನೆರಳು ಕೊಟ್ಟಿದ್ದಾರೆ, ನನ್ ಗೌರವ ಕೊಟ್ಟಿದ್ದಾರೆ, ನನ್ನ ಪ್ರೀತಿ ಕೊಟ್ಟಿದ್ದಾರೆ. ಯಾಕೆ? ಭಗವಂತ ಎಲ್ಲ ಕೊಟ್ಟಿರೋ ಭಗವಂತನ ಹತ್ರ ಜಗಳ ಮಾಡಲ್ವ? ನೀನು ನಂಗೆ ಯಾಕೆ ಹಿಂಗ್ ಮಾಡಿದೆ? ಮಾಡಿ. ಅವ್ರು ಮಾಡ್ತಾರೆ, ಅವ್ರಿಗಿದೆ ಅಧಿಕಾರ. ನನ್ನನ್ನು ತಟ್ಟಿ ಕೇಳುವ ಪ್ರಶ್ನೆ ಅವರಿಗಿದೆ, ನಿಮಗಿಲ್ಲ. ನಿಮ್ಮಂತ ಬೊಗಳೆದ ಹಸಿರಿಯಲ್ಲಿ ಬಂದುಬಿಟ್ಟು ಬೇರೆ ಏನೋ ಮಾತಾಡ್ಬೇಡಿ, ಬೇರೆ ಇನ್ನೊಂದು ಹೇಳ್ಬೇಡಿ, ಅದು ಇದು ಅಂತ ನೀವು ಹೇಳೋ ಅಧಿಕಾರ ನಿಮಗಿಲ್ಲ. ದಯಮಾಡಿ ಬೇಡ, ನೋಡ್ಲೇಬೇಡಿ ನನ್ನ ಕಾರ್ಯಕ್ರಮ.
ಇದಾರೆ. ನನ್ನನ್ನು ತಟ್ಟಿ ಕೇಳಿ ತಿದ್ದಿ ರೂಪಿಸಿ ನನ್ನನ್ನ ಈ ಸ್ಥಾನಕ್ಕೆ ಕುಂದಿಸಿ. ಈ ಸ್ಥಾನಕ್ಕೆ ಯಾರು ಬೇಕಾದ್ರೂ ಬರ್ಬೋದು, ನಾನಲ್ಲ. ನಾನು ಅನ್ನೋದು ಅಲ್ಲ. ಇದ್ರೊಳಗಡೆ ಏನೋ ಒಂದ್ ಸ್ವಲ್ಪ ಇದ್ರೆ ಮಾತ್ರ ನನ್ನ ನಂತರ ಇನ್ನೊಬ್ರು ಬರ್ತಾರೆ, ನನಗ್ ಮೊದಲು ಇನ್ನೊಬ್ರು ಇದ್ರು ಅಷ್ಟೇ. ಈ ಸಂಖ್ಯೆಯ ಬ್ಯೂಟಿ ಅಂತ ಹೇಳ್ತಿದ್ದೆ. ಹೌದು, ಒಂದು ಅದ್ಭುತವಾದಂತ ಸಂಖ್ಯೆ ಇದೆ. ಏನ್ ಮ್ಯಾಜಿಕ್. ನಾನು ತುಂಬಾ ಜಾತಕಗಳು, ಹೆಸರು, ನಂಬರ್ಸ್ ನೋಡಿರೋರಲ್ಲಿ ಅಪರೂಪ ಈ ಸಂಖ್ಯೆಯವ್ರು ಬಂದಿರೋದು ನನ್ನ ಹತ್ರ. ಒಂದು ಹಬ್ಬಬ್ಬ ಅಂದ್ರೆ ನನ್ನ ಈ ಒಂದು 28-30 ವರ್ಷಗಳ ಪಯಣದಲ್ಲಿ ವಿಶೇಷವಾಗಿ 1,000 ಜನರೇನು ನೋಡಿರ್ತಾನೆ. ಮ್ಯಾಕ್ಸಿಮಮ್ 2,500 ಜನ ಈ ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ತೊಂದರೆ ಬರೋಲ್ಲ ಅಂತ ಅರ್ಥ. ನಿಭಾಯಿಸ್ಬಿಡ್ತಾರೆ ಅಂತ ಅರ್ಥ. ಲಕ್ಷ್ಮೀ ಪುತ್ರರು ಅಂತ ಅರ್ಥ, ಅಧಿಕಾರ ಪುತ್ರರು ಅಂತ ಅರ್ಥ, ಭಾಗ್ಯವಂತರು ಅಂತ ಅರ್ಥ, ಭೋಗವಂತರು ಅಂತ ಅರ್ಥ. ಈ ಸಂಖ್ಯೆ ಎಸ್ 15ನೇ ತಾರೀಕು ಹುಟ್ಟಿದವರು ರಾಜಗಾಂಭೀರ್ಯ. ಹೌದು ಮಕ್ಕಳೇ, ನೋಡಕ್ ಅದು ತುಂಬಾ ಸಿಂಪಲ್ ಆಗಿ ಕಾಣಿಸುತ್ತೆ. 15ನೇ ತಾರೀಕಲ್ಲಿ ಹುಟ್ಟಿರೋರು ನಿಮ್ಮಲ್ಲಿ ಅದಿದೆಯಾ ಇಲ್ವಾ ಹೇಳಿ. ಯಾಕಂದ್ರೆ 1 ಅಂದ್ರೆ ಸೂರ್ಯ, 5 ಅಂದ್ರೆ ಬುಧಾದಿತ್ಯ ಯೋಗ. ರಾಜನಿಗೆ ಸ್ವಯಂ ಬುದ್ಧಿಯೂ ಇರಬೇಕು, ಕೇಳೋ ಬುದ್ಧಿಯೂ ಇರಬೇಕು, ಆಲೋಚನಾ ವಿವೇಚನ ಅದನ್ನೆಲ್ಲ ತಗೊಂಡು ಆತ್ಮಕಾರಕ ಸೂರ್ಯ, ರಾಜಗ್ರಹಕಾರಕ, ಅಧಿಕಾರ ಗ್ರಹಕಾರಕ, ಆಡಳಿತಕಾರಕ. ಅವನಿಗೆ ಸ್ವಯಂ ಬುದ್ಧಿ ಇಲ್ಲ ಅಂತ ಇಟ್ಕೊಳ್ಳಿ, ಹೋಯ್ತು. ಯೋಚಿಸಿ ಆಮೇಲೆ ಉಳಿಸುವಿಕೆ, ಹಂಚುವಿಕೆ ಕರೆಕ್ಟ್ ಆಗಿರ್ಬೇಕು. ಇರೋರ್ದೆಲ್ಲ ಕಿತ್ಕೊಂಡು ಬೇರೆಯವ್ರಿಗೆ ಕೊಡೋದು, ಅವ್ರಿಗೂ ಬಾಧೆ ಇಡೋದು. ಇರೋರ್ಗೆ 40% ಟ್ಯಾಕ್ಸ್ ಹಾಕ್ಬಿಡ್ಬೇಕಂತೆ. ಕೆಲವ್ರು ಯಾರೋ ಕೊಡ್ತಿರ್ತಾರೆ ಇರೋವ್ರಿಗೆ. ಅರೆ, ಅವರಿಂದ ಎಷ್ಟು ಲಕ್ಷ ಜಾಬ್ಗಳು ಕ್ರಿಯೇಟ್ ಆಗಿದೆ ಅಂತ ಗೊತ್ತಿದೆಯಾ? ಎಷ್ಟು ಕೋಟ್ಯಾಂತರ ಜಾಬ್ಸ್. ಅವ್ರು ಯಾವತ್ತಾದ್ರೂ ತಮ್ಮ ಹೆಂಡತಿ, ಮಕ್ಕಳು, ಕುಟುಂಬ, ಪಾರ್ಟಿ, ಫಂಕ್ಷನ್, ಕುಣಿಯೋದು, ಮಾತಿದ್ರೆ ವಾರಕ್ಕೊಮ್ಮೆ ದೇವ್ರ ಹತ್ರ ಬಂದು ನಿಂಬೆಹಣ್ಣು ದೀಪ ಹಚ್ಚೋದು, ಗುರುಗಳೇ ನನಗೆ ಈ ಬತ್ತಿ ದೀಪ ಹಚ್ಚಿದ್ರೆ ಓಕೆನಾ, ಈ ಎಕ್ಕಡದ ಗಿಡ ಇಟ್ರೆ ಓಕೆನಾ, ಮನೆ ಮೂಲೆಯಲ್ಲಿ ಇದು ಉಪ್ಪಿನ ಬಟ್ಲಿಟ್ರೆ ಓಕೆನಾ, ಈ ತರದೆಲ್ಲ ಕಥೆಗಳೆಲ್ಲ ಅವ್ರು ಹೇಳೋರಲ್ಲ. ನಿಮಗೆ ಗೊತ್ತಿಲ್ಲ ಅಷ್ಟೇ. ತುಂಬಾ ದೊಡ್ಡವ್ರ ಮನೆಗಳು ನೀವು ನೋಡಿಲ್ಲ, ದೊಡ್ಡವ್ರ ಜಾತಕಗಳು ನೀವು ನೋಡಿಲ್ಲ, ಅನುಭವಿಸಿಲ್ಲ. ನಾನು ಅನುಭವಿಸಿದ್ದೇನೆ, ನೋಡಿದ್ದೇನೆ. ಅವ್ರಿಗೆ ಸದಾ ಕೇಳೋದೇನ್ ಗೊತ್ತಾ? ಏನ್ ಬಿಟ್ರೆ ಒಳ್ಳೇದು, ಏನ್ ಹಿಡ್ಕೊಂಡ್ರೆ ಒಳ್ಳೇದು. ಅವ್ರು ಕೆಟ್ಟದ್ದು ಅಂತಾನೆ ಮಾತಾಡೋಲ್ಲ. ಏನ್ ಬಿಟ್ರೆ ಒಳ್ಳೇದು, ಏನ್ ಹಿಡ್ಕೊಂಡ್ರೆ ಒಳ್ಳೇದು ಅಂತಾರೆ. ನಾನು ಎಷ್ಟೋ ಬಾರಿ ಈ ತರದ್ದು ತುಂಬಾ ದೊಡ್ಡ ವ್ಯಕ್ತಿಗಳ ಜಾತಕ ಪರಾಮರ್ಶನೆದು ನಿಮಗೆ ಹೇಳಿದ್ದೇನೆ. ಹಾಗೆ ತುಂಬಾ ದೊಡ್ಡವ್ರು ಕುಳಿತುಕೊಂಡು ಜಾತಕಗಳು ನೋಡ್ತಾ ಕುತ್ಕೊಳ್ಳಲ್ಲ. ದಿನಾ ಭವಿಷ್ಯ ಅವ್ರು ನೋಡೋದೇ ಇಲ್ಲ. ಹಬ್ಬಬ್ಬ ಅಂದ್ರೆ 1 ವಾರ ಭವಿಷ್ಯ 1%, ಇಲ್ಲ ಅದರಲ್ಲೂ ಕಡಿಮೆ ಅದೇ 1 ತಿಂಗಳ ಭವಿಷ್ಯ, ವರ್ಷ ಭವಿಷ್ಯ, ಯುಗಾದಿ ಭವಿಷ್ಯ, ದೀಪಾವಳಿ ಭವಿಷ್ಯ, ಈ ತರ ನೋಡ್ತಾರೆ. ಎಸ್, ವರ್ಷಕ್ಕೆ 1-2 ಬಾರಿ ಆದ್ರೂ ಇದು ಮಾಡೋಕ್ ಹೋಗ್ತಿದ್ವಿ ನೋಡಿ ಗುರುಗಳೇ ಅಂತ ಕಳಿಸ್ತಾರೆ. ಯಾವ್ದು ಹಿಡ್ಕೊಂಡ್ರೆ ಒಳ್ಳೇದು, ಯಾವ್ದು ಬಿಟ್ರೆ ಒಳ್ಳೇದು ಅಂತ ಕೇಳ್ತಾರೆ. ಯಾವ ಮಟ್ಟಕ್ಕೆ ಅಂದ್ರೆ ನೀವು ನಂಬಲ್ಲ, ನೀವು ಬಿದ್ದು ನಗ್ತೀರಿ. ಗುರುಗಳೇ, ಈ ಮಗನಿಗೆ ಕೊಟ್ರೆ ಒಳ್ಳೇದ, ಈ ಮಗನಿಂದ ತಗೊಂಡ್ರೆ ಒಳ್ಳೇದ, ಇದೇ ಕೇಳೋದು ಅವರು. 2 ಮಕ್ಕಳು ಕೈಯಲ್ಲೂ ವ್ಯವಹಾರ ಮಾಡಿಸ್ತಿದ್ರೆ ಈ ಮಗನ ಕೈಗೆ ಜವಾಬ್ದಾರಿ ಕೊಟ್ರೆ ಒಳ್ಳೇದ, ಈ ಮಗನ ಕೈಯಿಂದ ಜವಾಬ್ದಾರಿ ತಗೊಂಡ್ರೆ ಒಳ್ಳೇದ, ಹಿಂಗ್ ಕೇಳ್ತಾರ. ಅದ್ಭುತ. ತಗೊಂಡ್ರೆ ಅಂತಾರೆ, ಕಿತ್ಕೊಂಡ್ರೆ ಅಂತ ಹೇಳೋಲ್ಲ. ಅವನಿಂದ ಬಿಡಿಸ್ಬಿಡೋಣ ಅಂತ ಕೂಡ ಹೇಳೋಲ್ಲ. ಇದು ಇವರಿಂದ ತೆಗೆದು ಬಿಡಿ, ಇಲ್ಲ ಇವರಿಗೇ ಕೊಟ್ಟಿಟ್ಟಿರಿ, ಬಿಡಬೇಡ ಅಂದ್ರೆ ಅದನ್ನೇ ಕೊಡ್ತಾರೆ. ನಾವ್ ಹಂಗಲ್ಲ, ದೊಡ್ಡ ಮಗ ಸ್ವಾಮಿ, ಸುಮ್ಮನೆ ಚಿಕ್ಕ ಮಗನ ಮೇಲೆ ಯಾಕೆ ಪ್ರೀತಿ ಸ್ವಾಮಿ? ನಮ್ಮ ಅಪ್ಪನಿಗೆ ಅವೆಲ್ಲ ಏನು ಇಲ್ಲ. ಯಾವ ತಂದೆ ತಾಯಿಗೂ ಚಿಕ್ಕ ಮಗ ದೊಡ್ಡ ಮಗ ಅದೆಲ್ಲ ಏನು ಇಲ್ಲ. ಹಿಂಗೆ ಈ ತರದ ಪ್ರಶ್ನೆಗಳಲ್ಲೇ ಕುತ್ಕೊಂಡು ರೌಂಡ್ ಹಾಕೊಂಡು ಕುತ್ಕೊಳ್ಳೋದು. ಒಂದು ಪುಣ್ಯಾತಗಿತ್ತಿ ತಮಾಷೆ ಅಂದ್ರೆ 6 ತಿಂಗಳಿಂದ ನನ್ನ ಟೀಮ್ ಹೇಳ್ತಲೇ ಇದ್ದಾರೆ, ಸರ್ ಈ ಪ್ರಶ್ನೆಗೆ ಉತ್ತರ ಕೊಡಿ ಸರ್ ಅಂತ. ಅಯ್ಯೋ ಸುಮ್ನಿರಿ, ಮಗು ಅದು. ಚಿಕ್ಕ ಮಗನ ಮೇಲೆ ಯಾಕೆ ಪ್ರೀತಿ, ಚಿಕ್ಕ ಮಗನ ಮೇಲೆ ಯಾಕೆ ಪ್ರೀತಿ ಅಂತ ಆಗ್ತಲೇ ಇರುತ್ತಂತೆ ಪ್ರತಿನಿತ್ಯ ತಮಾಷೆ. ನೋಡಿ, ನಾವು ದೊಡ್ಡವ್ರ ಜಾತಕಗಳು ನೋಡೋವಾಗ ಎಷ್ಟು ಅದ್ಭುತ ಗೊತ್ತಾ? ಚಿಕ್ಕ ಮಗ ದೊಡ್ಡ ಮಗ ಅಂತ ನೋಡೋದಿಲ್ಲ. ಜವಾಬ್ದಾರಿ ಯಾರಿಗೆ ಕೊಟ್ರೆ ಜಾಸ್ತಿ ಒಳ್ಳೇದು, ಯಾರಿಂದ ತಗೋಬಿಟ್ರೆ ಒಳ್ಳೇದು. ಅವನಿಗೆ ಒತ್ತಡ ಆಗುತ್ತೇನೋ, ಆ ಪ್ರೆಷರ್ ತಡ್ಕೊಳಲ್ವೇನೋ. ನಾವ್ ಹಂಗಲ್ಲ. ಅವ್ನ್ ಮೂರ್ಖ ಆದ್ರೂ ಅವನ ಕೈಗೆ ಕೊಡ್ಬೇಕು, ಚಿಕ್ಕ ಮಗ ಅಲ್ವಾ. ಈ ತರದ್ದು ಖಂಡಿತ ಇಲ್ಲ. ನೀವು ತುಂಬಾ ಕಡೆ ನೀವು ನೋಡಿಲ್ಲ, ದೊಡ್ಡವರು ನಿಭಾಯಿಸುವಾಗ ಮಗನ ಕೈಗೆ ಕೊಡಲ್ಲ.
ಕಂಪನಿ ಕೊಡೋದೇ ಇಲ್ಲ. ಎಷ್ಟೋ ಕಡೆ ದೊಡ್ಡ ಮಗನಿಗೂ ಕೊಡಲ್ಲ, ಬೇರೆಯವ್ರ ಕೈ ಕೊಟ್ಟಿರ್ತಾರೆ. ಬೇರೆಯವ್ರನ್ನ CEO ಮಗನನ್ನ ಕುಂದಿರ್ಸಿದ್ರು ಕೂಡ ಬೇರೆಯವರನ್ನ CEO, CTO, CFO ಈ ತರದ್ ಮಾಡಿರ್ತಾರೆ ದೊಡ್ಡವರಾಗಿಯೇ. ಈ ಸಂಖ್ಯೆಯ ಬಲವು 15 ಹಾಗೆ. ದೊಡ್ಡ ಬಲ 1 ಪಕ್ಕದಲ್ಲಿದ್ದಾನೆ, ಅವನ ಮಿತ್ರಕಾರಕ 5 ಬ್ಯೂಟಿಫುಲಿ ಸೇರ್ಕೊಂಡಿದ್ದಾನೆ. ಬುಧ ಮಾತ್ರ ಎಲ್ಲಾ ಗ್ರಹಗಳ ಜೊತೆಯೂ ಮಿತ್ರತ್ವ, ಅಡ್ಜಸ್ಟ್ಮೆಂಟ್ ಪಾಲಿಸಿಲಿ ಇರೋದು. ಆದರೆ ಆತ್ಮಕಾರಕ ಸೂರ್ಯನ ಬಳಿ ಒಂದ್ ರೀತಿ ಯಾವಾಗ್ಲೂ ಅವನ ಜೊತೆಲೇ ಇರೋದು. ನೀವು ನೋಡಿ, ಬುಧನನ್ನ ಸಪರೇಟ್ ಇರೋದು ಕಡಿಮೆ. ಸೂರ್ಯನ ಹಿಂದೆ, ಸೂರ್ಯನ ಮುಂದೆ, ಇಲ್ಲ ಸೂರ್ಯನ ಜೊತೆಲೇ ಇರ್ತಾನೆ. ಆತ್ಮಕಾರಕ ಸೂರ್ಯ, ಅಲ್ಲಿ ಬುದ್ಧಿ ಇರಲೇಬೇಕು. ಈತ ಸ್ಟ್ರಾಂಗ್ ಇದ್ರೆ ಏನ್ ಹೇಳ್ತಿದೆ ಇರು ಅಂತ ಇದನ್ನ ಯೋಚನೆ ಮಾಡಿ ಇಲ್ಲಿಂದ ಮಾತು ಬರುತ್ತೆ, ಜ್ಞಾನದ ಮಾತು. ಇವರಿಬ್ರು ಸೇರಿದಾಗ ಬುಧಾದಿತ್ಯ ಯೋಗ, ಸೂರ್ಯಾದಿತ್ಯ ಯೋಗ ಈ ಸಂಖ್ಯೆಗಿರುತ್ತೆ. ಅದಕ್ಕೆ ನೀವು ಒಂಥರ ಗಾಂಭೀರ್ಯ 15ರಲ್ಲಿ ಹುಟ್ಟೋದು. ಆ ನಡೆ, ಆ ಕುತ್ಕೊಳ್ಳೋದು, ಆ ಕಣ್ಣು, ಬಾಬಾ ಕಣ್ಣು ಚುರುಕು. ಕರೆಕ್ಟಾಗಿ ಹೇಳಿ. ತುಂಬಾ ಜನ ಖಂಡಿತ ಕಮೆಂಟ್ಸ್ ಕೊಡ್ತೀರಿ 15ರಲ್ಲಿ ಹುಟ್ಟಿದವ್ರು. ನಿಜ ಗುರುಗಳೇ, ತುಂಬಾ ದೊಡ್ಡ ಕಷ್ಟ ನೀವು ನೋಡಿರೋಲ್ಲ, ತುಂಬಾ ದೊಡ್ಡ ಸಮಸ್ಯೆ ನೀವು ನೋಡಲ್ಲ, ತುಂಬಾ ದೊಡ್ಡ ಭಾರ ನೀವು ನೋಡಲ್ಲ, ತುಂಬಾ ದೊಡ್ಡ ಹೊರೆ ನೀವು ನೋಡಲ್ಲ. ಬಂದ್ರು ತುಂಬಾ ದಿನ ನಿಲ್ಲಲ್ಲ. ಕಾರಣ ಯಾಕೆ ಗೊತ್ತಾ? ಇನ್ನೊಂದು ತಮಾಷೆ, 5 ಅನ್ನೋನಿದಾನಲ್ಲ, ಅವನು ಹೆಂಗಾದ್ರೂ ಬಡಿಸ್ತಾನೆ. ರಾಜ ದೀರ್ಘಗಾಮಿ, ದೀರ್ಘವಾದ ಆಲೋಚನೆಗಳನ್ನ ಮಾಡತಕ್ಕಂಥ, ಯೋಜನೆಗಳನ್ನ ರೂಪಿಸ್ತಕ್ಕಂಥ ಶಕ್ತಿ. ಅದನ್ನ ನಿಂತ್ಕೋಬೇಕು. ದುಡುಕಂತ ದುಡುಕ್ಬಾರ್ದು, ಆತರ ಪಡಬಾರ್ದು, ಏನೋ ಮಾತಾಡ್ಬಿಡ್ಬಾರ್ದು. ಇದು ಚೊಂಬು, ಇದು ತಟ್ಟೆ, ಇದು ಲೋಟ, ಇದು ಅಕ್ಷಯ ಪಾತ್ರೆ, ಅವನು ರಾಜನೇ ಅಲ್ಲ. ಆ ಬಗ್ಗೆ ಮಾತಾಡೋನು. ತನ್ನ ಕೆಲಸ ನೋಡಿದ್ದಾರೆ, ಇನೋಸ್ ಅವನು. ಅದಕ್ಕೆ ಗುಪ್ತಚರ ಇಲಾಖೆ, ಗೂಢಾಚಾರಿಕೆ ಇಲಾಖೆ, ಯಾವ ಜನರಿಗೆ ಏನು ಹೆಚ್ಚು ಕಡಿಮೆ, ಯಾವುದು ರಾಜ್ಯದಲ್ಲಿ ಏನಾಗ್ತಿದೆ, ಜನಗಳಲ್ಲಿ ಏನಾಗ್ತಿದೆ, ಯಾವುದ್ರ ಬಗ್ಗೆ ಅವ್ರಿಗೆ ಅಕ್ಷಮ್ಯ ಇದಿದೆ, ಇನ್ನೊಂದಿದೆ, ಇದು ಬಂದು ತುಂಬಾ ಅವ್ರಿಗೆ ಇಷ್ಟ ಆಗಿದೆ, ಈ ಸ್ಕೀಮ್ಸ್ ಇಷ್ಟ ಆಗಿದೆ, ಇದು ಇಷ್ಟ ಆಗ್ಲಿಲ್ಲ. ಈಗ ಹೆಣ್ಮಕ್ಳಿಗೆ ಮಾಡ್ಬಿಟ್ರಪ್ಪ. ಗಂಡಸರ ಕತೆ, ಗಂಡಸರಿಗೆ ಈ ತರದ್ ಆಗ್ತಿದೆ, ಅವ್ರಿಗೆ ಏನ್ ಮಾಡ್ಬೇಕು, ಎಷ್ಟು ಬೇಗ ಮಾಡ್ಬೇಕು. ಸರಿ, ಯಾವ್ದೋ ಒಂದು ಹೇಳ್ಬಿಟ್ರು, ಎಷ್ಟು ದಿನದಲ್ಲಿ ಇಂಪ್ಲಿಮೆಂಟ್ ಮಾಡ್ಬೇಕು ಅನ್ನೋದು ಬೇಕು. ಜನಗಳು ಮರೆತು ಬಳಲಿ ಬೆಂಡಾಗಿ ಎಲ್ಲ ಆಗಿ ಸುಸ್ತಾಗಿ ಬಿದ್ದಾಗ ಒಂದ್ ಲೋಟ ನೀರ್ ಕೊಟ್ರೆ, ಹಸುದಾಗ ಕೊಡದೆ ಸುಸ್ತು ಚಿತ್ತಾಗಿ ಅವ್ನ್ ಗೆದ್ದೊಳಕ್ಕೂ ಆಗದಿದ್ದಾಗ ಒಂದ್ ಅರ್ಧ ಲೋಟ ನೀರ್ ಕೊಟ್ರೆ ಅವನೆಲ್ಲಿ ಸುಮ್ನಿರ್ತಾನೆ? ಹೋಗ ನೀನ್ ಬೇಡ ಅಂತ ಹೇಳ್ತಾನೆ. ಇದೇ ಆಗೋದು. ಸೊ ಇಮಿಡಿಯೇಟ್ ಆ ಶಿಲಾನ್ಯಾಸ ನೋಡಿ, ಕೆಲವೊಂದು ಯೋಜನೆಗಳು ಮಾಡಿರ್ತಾರೆ, ವರ್ಷಗಟ್ಲೆ ಇಲ್ಲ ದಶಕಗಟ್ಟಲೆ ತಗೊಂಡು ಹೋಗ್ತಕ್ಕಂಥದ್ದಾಗುತ್ತೆ. ಎಡಬಟ್ಟು ದಶಕಗಟ್ಟಲೆ 10 ವರ್ಷ 20 ವರ್ಷ ಆಯ್ತಂತೆ ಈ ಪ್ರಾಜೆಕ್ಟ್ ಮಾಡಿ ಅಂತ. ರಾಜ ಹಂಗಿರಬಾರ್ದು. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತಗೋಬೇಕು, ನುಗ್ಗಬೇಕು. ಕೆಲವೊಂದ್ ಸಮಯ ನುಗ್ಗಬೇಕು, ಕೆಲವೊಂದ್ ಸಮಯ ಮೌನವಾಗಿದ್ದಾನೆ ಅಂದ್ರೆ ಸುಮ್ಮನಿದ್ದಾನೆ ಅಂತಲ್ಲ, ಅವನೇನೋ ಒಂದು ಯೋಜನೆ ರೂಪಿಸ್ತಿದ್ದಾನೆ ಅಂತ. ಎಲ್ಲರನ್ನೂ ಸಮಾಧಾನವಾಗಿ ನೋಡೋತಕ್ಕಂಥದ್ದು ಈ ಸಂಖ್ಯೆ 1. ನೀವು ಹಾಗೆಯೇ 15ರಲ್ಲಿ ಹುಟ್ಟಿದವರು, ನಿಮ್ಗೆ ಎಲ್ರೂ ಫ್ರೆಂಡ್ಸ್ ಇರ್ತಾರೆ. ತುಂಬಾ ರಿಚ್ ಫ್ರೆಂಡ್ಸು ಇರ್ತಾರೆ, ಕಾಮನ್ ಫ್ರೆಂಡ್ಸು ಇರ್ತಾರೆ. ನೀವೊಂಥರ ಎಲ್ರಿಗೂ ಒಂಥರ ಲೀಡರ್ ತರ ಇರ್ತೀರಿ. ಗಮನಿಸಿ ನೋಡಿ, ಎಲ್ರು ನಿಮ್ ಅಡ್ವೈಸ್ ತಗೋತಾರೆ, ಸಜೆಷನ್ ತಗೋತಾರೆ. ಸದಾ ಒಂಥರ ಚಿನಕುರುಳಿ. ಬುಧನ ಭಾವ, ಬುದ್ಧಿ, ಮಾತು, ವಾಣಿ, ಮಧುರಂ, ಗಾಯನಂ. ಖಂಡಿತ ಇವುಗಳಲ್ಲಿ ನಿಮ್ಗೆ ತುಂಬಾ ಇಷ್ಟ ಇರುತ್ತೆ. ಯಾವ್ದಾದ್ರೂ ಒಂದು ಕಲೆಗೆ ಸಂಬಂಧಪಟ್ಟಂತ, ಇಲ್ಲ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂತ ವಿಚಾರಗಳು ತುಂಬಾ ಬೇಗ ನಿಮ್ಮನ್ನ ಎಳೆಯತಕ್ಕಂಥದ್ದು, ಸೆಳೆಯತಕ್ಕಂಥದ್ದು ಆಗ್ತಿರುತ್ತೆ. ಒಂಥರ ಆಜಾನುಬಾಹು, ಒಳ್ಳೆ ಹೈಟ್ ಇರ್ತೀರಿ, ಪರ್ಸನಾಲಿಟಿ ಇರ್ತೀರಿ, ತುಂಬಾ ಒಳ್ಳೆ ಕ್ಯಾರೆಕ್ಟರ್ ಇರುತ್ತೆ. ಕೆಲವರು ನಿಮ್ಮನ್ನ ಸ್ವಾರ್ಥಿ ಅನ್ಕೋಬಹುದು, ಹೇಗೆಂದ್ರೆ ನೀವು ತೋರಿಸ್ಕೊಳಲ್ಲ. ಕೆಲವೊಂದ್ ಸಮಯ ಎಲ್ಲಿ ಮೌನವಾಗಿರಬೇಕು ಅಲ್ಲಿ ಮೌನವಾಗಿಡಲು ಸೂರ್ಯ ಪ್ರಬೋಧ ಕೊಡ್ತಾನೆ. ಎಲ್ಲಿ ಹೇಗ್ ಮಾತಾಡಬೇಕು ಅಂತ ಬುಧನ ಪ್ರಬೋಧ ಕೊಡ್ತಾನೆ. ಯಾವ ಚಾಕಚಕ್ಯತೆಯಿಂದ ಹೇಗೆ 10 ರೂಪಾಯಿ ವ್ಯಕ್ತಿ ಹತ್ರ 10 ರೂಪಾಯಿ ರೀತಿಯಲ್ಲೇ ಮಾತಾಡ್ಬೇಕು. ನಾವೇನ್ ಮಾಡ್ತೀವಿ ಗೊತ್ತಾ? ನಮ್ ಸ್ನೇಹಿತ ಪಾಪ ಅವ್ನಿಗೊಂದು 10,000 ಸಂಬಳ ಅಷ್ಟೇ, ಇಲ್ಲ ಒಂದು 20,000, ಇವತ್ತು 30,000 ಬರುತ್ತೆ ಒಪ್ಕೊಳ್ಳೋಣ. ನಮ್ಗೊಂದು 3 ಲಕ್ಷ ಸಂಬಳ ಬರುತ್ತೆ. ಮೊನ್ನೆ ತಾನೇ ಒಂದು ಕಾರ್ ಬುಕ್ ಮಾಡೋದ್ನೋ, ಬರ್ತಿದೆ ಯಾವ್ದೋ ಒಂದು ಕೋಟಿ ಕಾರ್. ಮೊನ್ನೆ ತಾನೇ ಒಂದು ವಿಲ್ಲ ತಗೊಂಡಿದೀನಿ, ಅದು ಆಯ್ತು ಒಂದು ಕೋಟಿ. ಯಾಕೆ ಬೇಕು ಅವನ ಹತ್ರ? ಅವನನ್ನ ಅವಮಾನಿಸ್ಲಿಕ್ಕೆ. ನಿಮ್ ಸ್ನೇಹಿತ ತಾನೆ, 30,000 ರೂಪಾಯಿ ಸಂಬಳ, ಬದುಕು ಏನೋ ಒಂದು 40,000 ಇಟ್ಕೊಳ್ಳೋಣ.
ನಿಮಗೇನೋ ದೇವ್ರು ಕೊಟ್ಟಿದ್ದಾನೆ 3 ಲಕ್ಷನೋ 30 ಲಕ್ಷ, ಆ ರೀತಿ ಅಲ್ಲಿ ಮಾತನಾಡಬಾರದು. 15ರಲ್ಲಿ ಹುಟ್ಟಿದವರು ಆ ತರ ಮಾತಾಡೋಲ್ಲ. ತುಂಬಾ ಕೆಳಮಟ್ಟದಲ್ಲೂ ಮಾತಾಡಲ್ಲ, ತುಂಬಾ ಎತ್ತರದ ಮಟ್ಟದಲ್ಲೂ ಮಾತಾಡೋದಿಲ್ಲ. ಎಲ್ಲಿ ಹೇಗ್ ಮಾತನಾಡಬೇಕು ಅಲ್ಲೇ. ಏನೋ ಮಾಡ್ತಿದ್ದಾರೆ ನಿನ್ ಮಕ್ಳು, ಹೌದಾ ಒಳ್ಳೇದ್ ಕಣೋ, ಗುಡ್. ಅವ್ನ್ ಕೇಳಿದ್ರು ಕೂಡ ಏನೋ ಒಂದು ಓದ್ಕೋತಿದಾರ, ಚೆನ್ನಾಗಿ ಓದ್ಕೋತಿದ್ದಾರೆ, ಪರವಾಗಿಲ್ಲ. ನನ್ ಮಕ್ಳು ಯಾವ ಕಾಲೇಜ್ ಗೊತ್ತಾ, ಏನಕ್ ಬೇಕು? ಆ ಕಾಲೇಜ್ ಫೀಸ್ ಕೇಳಿದ್ರೆ ಗುಂಡಿಗಟ್ಟಕ್ಕ ಅವನು 10 ವರ್ಷದ ಸಂಪಾದನೆ ಆಯ್ತು. ನಮಗೇನು ದೈವ ಕೊಟ್ಟಿದೆ, ಮಾತಾಡಬಾರದು. ತುಂಬಾ ಬಾರಿ ನಾವು ಇದನ್ನ ಮಾಡ್ತೇವೆ. 15ರಲ್ಲಿ ಹುಟ್ಟಿದವರು ಈ ತರ ಕೊಂಕು ಮಾತು ಅಪರೂಪ. ಏನಾದ್ರೂ ಜಾತಕದಲ್ಲಿ ಬೇರೆ ಏನಾದ್ರೂ ವಕ್ರ ಇನ್ನೊಂದಿದ್ರೆ ಆ ತರದ್ ಮಾಡ್ತೇವೆ ನಾವು. ವಕ್ರರೇ ಬಿಡಿ, ನಮ್ಗೆ ಯಾವ್ದಾದ್ರು ಒಂದು ಗ್ರಹ ವಕ್ರ ಇರುತ್ತೆ. ಯಾರೋ 1000ದಲ್ಲಿ ಒಬ್ಬರಿಗೆ, ಇಲ್ಲ 10,000ದಲ್ಲಿ ಒಂದು 4 ಜನಕ್ಕೆ, ಲಕ್ಷದಲ್ಲಿ ಒಂದು 10-15 ಜನಕ್ಕೆ ಯಾವುದೇ ಗ್ರಹ ವಕ್ರವಿಲ್ಲದೆ ಸಪ್ತಗ್ರಹಗಳು ಇರುತ್ತವೆ. ರಾಹುಕೇತು ಯಾವಾಗ್ಲೂ ವಕ್ರವೇ ಅವರು, ಬಿಡಿ. ಅದು ಬಿಟ್ಟು ಈ ಸಪ್ತಗ್ರಹಗಳಿದ್ದಾರಲ್ವಾ, ವಕ್ರ ಇರಬಾರದು. ಸೂರ್ಯ ಚಂದ್ರರು ಯಾವಾಗ್ಲೂ ವಕ್ರ ಆಗೋದೇ ಇಲ್ಲ. ಇನ್ನು 5 ಗ್ರಹಗಳಿದಾವಲ್ವಾ, ಅವರಲ್ಲಿ ಯಾರಾದ್ರೂ ಒಬ್ರು ವಕ್ರ ಇರ್ತಾರೆ, ಇಲ್ಲ ನೀಚ ಇರ್ತಾರೆ. ನನ್ನ ಜಾತಕದಲ್ಲಿ ಯಾವ ಗ್ರಹವೂ ವಕ್ರವಿಲ್ಲ, ರಾಹುಕೇತು ಬಿಟ್ಟು. ಆದ್ರೂ ನೋಡಿ, ಬುಧ ನೀಚ, ಈ ತರದ್ ಏನಾದ್ರೂ ಒಂದು ಕಕ್ತಿರ್ತಾನೆ, ಹೇಳ್ತಿರ್ತಾನೆ, ಲೊಟಕ್ ಅಂತ ಹಾಕ್ಬಿಟ್ಟಿರ್ತಾನೆ. ಹೌದು, ಈ 5ರ ಪ್ರಭಾವ ಆ ತರ. ಆ ಲೆವೆಲ್ಗೆ ತಕ್ಕಂಥದ್ದು ಎಷ್ಟು ಮಾತಾಡಬೇಕೋ ಅಷ್ಟೇ, ಎಲ್ಲಿ ಹೇಗ್ ಮಾತಾಡಬೇಕೋ ಹಾಗೆ. ತೂಕದ್ದು ತರಾನೇ. ನನ್ ವಾಚ್ ಗೊತ್ತೇನೋ ಇದೆಷ್ಟು ಬೆಲೆ ಅಂತ ಹೇಳ್ಬಿಟ್ಟು, ಇದು ನೋಡೋ, ಇದೊಂದೊಂದು 50 ಲಕ್ಷದ ವಾಚು ಮೊನ್ನೆ ತಗೊಂಡೆ ಕಣ, ಮೊನ್ನೆ ನೋಡೋ ಒಂಚೂರು ಅಂತ ಅವನನ್ನು ಅವಮಾನಿಸುವ ಹಾಗೆ. 15ರಲ್ಲಿ ಹುಟ್ಟಿದವರು ಆತರ ಮಾಡೋಲ್ಲ, ನಾನು ನೋಡಿದ್ದೇನೆ. ಅಪರೂಪ ಒಂಥರ ತೂಕದ ವ್ಯಕ್ತಿಗಳು. ಎಲ್ಲಿ ಏನು ಮಾತಾಡಬೇಕೋ, ಎಷ್ಟು ಮಾತನಾಡಬೇಕೋ, ಹೇಗೆ ಮಾತನಾಡಬೇಕೋ ಆ ರೀತಿಯ ಪ್ರಭಾವ. ಅದಷ್ಟೇ ಅಲ್ಲ, ಭೋಗಂ ನೋಡಿ. ಈ ಸಂಖ್ಯೆಗೆ ಒಂದು ವಿಚಿತ್ರ. 1ನೇ ತಾರೀಕು ರಾಜ, 5ನೇ ತಾರೀಕು ಯುವರಾಜ. ಸೊ ರಾಜ ಯುವರಾಜ ಇಬ್ರು ಸೇರಿದ್ರು. ಅದಾದ್ಮೇಲೆ ಇವರಿಬ್ರು ಸೇರಿದ ಮೇಲೆ ಒಂದು ರಾಣಿ ಉಟ್ಕೊಂಡಿರುತ್ತೆ. 1, 5, 6 ಭೋಗಂ. ಬಾ 15ರಲ್ಲಿ ಹುಟ್ಟಿದವರು ನಾನು ನೋಡಿದಾಗೆ ಸ್ವಲ್ಪ ಬ್ರಾಂಡೆಡ್ ವಸ್ತು, ಬ್ರಾಂಡೆಡ್ ಚಿಂತನೆ, ಬ್ರಾಂಡೆಡ್ ಮಾತು, ಬ್ರಾಂಡೆಡ್ ವ್ಯಕ್ತಿ, ಬ್ರಾಂಡೆಡ್ ರಸಿಕರೇ ನೀವು. ಹೌದು ಅಲ್ವೋ ಹೇಳಿ? ನಿಮ್ಮಷ್ಟು ರಸಿಕತೆ, ತುಂಟುತನ, ಅಂದ, ಅಲಂಕಾರ, ಶೃಂಗಾರ ಎಲ್ರಿಗೂ ಬರಲ್ಲ, ಖಂಡಿತ ಬರಲ್ಲ. ನನ್ಗಂತೂ ಬರೋದೇ ಇಲ್ಲ. ಆಗಾಗ ನನ್ನ ಧರ್ಮ ಬುದ್ಧಿ, ಏನ್ರಿ ಗುರುಗಳೇ ನಿಮ್ಮನ್ನ ನೋಡಿದ್ರೆ ಇನ್ಸ್ಪೈರ್ ಆಗ್ಬೇಕು, ಹೆಂಗೆಂಗೋ ಏನೇನೋ ಹಾಕೊಂಡು ಹೋಗ್ತೀರಿ, ಇಲ್ಲಿ ಬಟನ್ ಇಲ್ಲ, ಇದಿಲ್ಲ, ಅದಲ್ಲ, ಅಷ್ಟಿದೆ. ನಾನು ಹೇಳಿದ್ರೆ ಕೇಳೋದೇ ಇಲ್ಲ. ಕಟ್ಟಿದ್ದೆ ಪೇಟ ಕಟ್ತೀರಿ, ಕಟ್ಟಿದ್ದೆ ಇದೆ ವೈಟ್ ಹಾಕೊಂಡು ಹೋಗ್ತೀರಿ, ಇದನ್ನ ಹಾಕೊಂಡು ಹೋಗಿ, ಇದನ್ನ ಹಾಕೊಂಡು ಹೋಗಿ. ಇದೇನಿದು, ಆ ಜುಬ್ಬಕ್ಕೂ ಪೈಜಾಮಕ್ಕೂ ಒಂದಕ್ಕೂ ಇದಿಲ್ಲ. ಹಾಗಲ್ಲ. ಈ 15ರಲ್ಲಿ ಹುಟ್ಟಿದವರು ಮ್ಯಾಚಿಂಗ್ ಜಾಸ್ತಿ. ಮ್ಯಾಚಿಂಗ್ ಬ್ಲೌಸು, ಮ್ಯಾಚಿಂಗ್ ಸ್ಯಾರಿ, ಮ್ಯಾಚಿಂಗ್ ಶರ್ಟು, ಮ್ಯಾಚಿಂಗ್ ಪ್ಯಾಂಟು, ಮ್ಯಾಚಿಂಗ್ ಶೂಸು, ಮ್ಯಾಚಿಂಗ್ ಸಾಕ್ಸು, ಮ್ಯಾಚಿಂಗ್ ಬನೀನು ಎಲ್ಲ. ಅಯ್ಯೋ ರಾಮಚಂದ್ರ, ನಮ್ ಲೆವೆಲ್ಗೆ ತಕ್ಕಂತ, ಬದುಕು ತಕ್ಕಂತ ಒಂದು ಅದ್ಭುತವಾದಂತ ಸಂಕಲ್ಪ ನಿಮ್ಗಿರುತ್ತೆ. ನೀವು ಅದೃಷ್ಟವಂತರು ಅಲ್ವೋ ಹೇಳಿ? ಇವೆಲ್ಲನೂ ಪಡೆದಿರ್ತೀವಿ. ಒಳ್ಳೆ ಕುಟುಂಬ, ಒಳ್ಳೆ ವ್ಯಕ್ತಿಗಳು, ಯು ಆರ್ ಸರೌಂಡೆಡ್ ಬೈ. ನೀವು ತುಂಬಾ ಒಳ್ಳೆ ಪರಿಸರದ ಜೊತೆಯಲ್ಲಿ ಇರ್ತೀರಿ. ಎಲ್ಲಿ ಅಸಹನೀಯ ಅನ್ಸುತ್ತೋ, ಎಲ್ಲಿ ಒಂಥರ ಅಭಾಸ ಅನ್ಸುತ್ತೋ, ನೀವು ಅಲ್ಲಿ ನಿಲ್ಲುವುದಿಲ್ಲ. ಹೌದು ಅಲ್ವೋ ಹೇಳಿ? 15ರಲ್ಲಿ ಹುಟ್ಟಿದವರು ನೀವು ಅದೃಷ್ಟವಂತರೇ ಮಕ್ಕಳೇ. ನಿಜ ಹೇಳ್ತೀನಿ, ನಿಮ್ಗೆ ಯಾವತ್ತಿಗೂ ಊಟಕ್ಕೆ ತೊಂದರೆ ಇಲ್ಲ, ಬಟ್ಟೆಗೆ ತೊಂದರೆ ಇಲ್ಲ. ಮನೆ ಇರುತ್ತೋ ಇಲ್ವೋ ಬರ್ದಿಟ್ಕೊಳ್ಳಿ, ಒಂದ್ ಗಾಡಿ ಆದ್ರೂ ಇರ್ಲೇಬೇಕು, ಒಂಚೂರು ಬಂಗಾರ ಆದ್ರೂ ಇರ್ಲೇಬೇಕು. ಸೆಂಟ್ ಇಲ್ದೆ ಹೊರಗಡೆ ಬರಲ್ಲ, ಕಾಡಿಗೆ ಇಲ್ದೆ ಹೊರಗಡೆ ಬರಲ್ಲ, ಲಿಪ್ ಬಾಮ್ ಇಲ್ದೆ ಹೊರಗಡೆ ಬರಲ್ಲ, ಕೂದಲು ಬಾಚ್ದೆ ಹೊರಗಡೆ ಬರಲ್ಲ, ಡೈ ಇಲ್ದೆ ನೀವು ನಿಲ್ಲಲ್ಲ. ಕಾಲಲ್ಲಿ ಹಾಕೋ ಸ್ಲಿಪ್ಪರ್ ಸಮೇತ ಬ್ರ್ಯಾಂಡ್ ಇರುತ್ತೆ. 300 ರೂಪಾಯಿಂದ ಹಾಕಿರ್ಬೋದು, ಬಟ್ ಎಲ್ರೂ ಹಾಕಿರೋ ತರ ಇರೋಲ್ಲ, ಅದು ಡಿಫ್ರೆಂಟ್ ಆಗಿರ್ತಕ್ಕಂಥದ್ದು ಇರುತ್ತೆ. ಆ ಶುಕ್ರ ಪ್ರಬೋಧ, ಆ ಗಾಂಭೀರ್ಯ ನೀವು ನೋಡೋದು ಯಾರಿಗೂ ಗೊತ್ತೇ ಆಗೋಲ್ಲ, ಬಟ್ ಎಲ್ರನ್ನೂ ನೋಡ್ತಿರ್ತೀರಿ. ಹೀಗೆ ನೋಡ್ತಿರ್ತೀರಿ. ಬಟ್ ಎಲ್ಲ ಎಕ್ಸ್ರೇ ಕಣ್ಣುಗಳು ನಿಮ್ಮದು. ಅಬ್ಬೋ, ಸ್ವಲ್ಪ ಸ್ವಾರ್ಥಿಗಳಂದ್ರೂ ಕಡಿಮೆ, ಸ್ವಲ್ಪ ಸ್ವಾರ್ಥತ್ವ ಇರುತ್ತೆ. ಹಾಗಂತ ಇನ್ನೊಬ್ಬರನ್ನ ಕೆಡಿಸಿ ಹಾಳು ಮಾಡಿ ನಾನೊಬ್ಬನೇ ಬದುಕಬೇಕು ಅನ್ನತಕ್ಕಂಥ ಭಾವಾರ್ಥ ನಿಮ್ಮಲ್ಲಿ ಇರೋದಿಲ್ಲ. ಹೌದು ಅಲ್ವೋ? ದಯಮಾಡಿ ಕಮೆಂಟ್ಸ್ ಹಾಕಿ. ಹಾಗೆ
ಈ ಸಂಖ್ಯೆಯಲ್ಲಿ ಹುಟ್ಟಿದವ್ರು ನಿಮ್ ಸುತ್ತಮುತ್ತ ಆತ್ಮೀಯರು ಇರ್ತಾರೆ, ಅವರಿಗೂ ಕೂಡ ಈ ಒಂದು ಮಾಲಿಕೆ ಇಷ್ಟ ಆಗಿ ಅಂತ ಶೇರ್ ಮಾಡಿ ಅಂತ ಕೂಡ ಕೇಳ್ಕೊತಿದ್ದಾನೆ. ಶೇರ್ ಮಾಡಿ ನಿಮ್ ಸ್ನೇಹಿತರಿಗೂ ಆತ್ಮೀಯರಿಗೂ ಕೂಡ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಎಲ್ಲರೂ ಕಾಯ್ತಿದ್ದೀರಿ ದಿನ ಭವಿಷ್ಯಕ್ಕೆ. ದಯಮಾಡಿ ಕೆಲವು ದಿನ ಭವಿಷ್ಯ ಇಷ್ಟ ಅದೇ ನೋಡಿ, ಕಂಟೆಂಟ್ ಇಷ್ಟ ಇಲ್ಲಲ್ಲ, ಕಂಟೆಂಟ್ ಬಂದು ನೋಡಿ ಹೋಗಿ. ರಾಂಗ್ ಕಮೆಂಟ್ ಕೊಡಬೇಡಿ ಮಕ್ಕಳೇ. ತುಂಬಾ ಕಷ್ಟಪಟ್ಟು ಕಡಿಮೆ ಅಂದ್ರೂ 3 ಗಂಟೆ ಕೊಳ್ತಿರ್ತಾರೆ. ಎರಡನೇದು 30 ವರ್ಷಗಳ ಅನುಭವ, ಪರಿಶ್ರಮ. 28 ವರ್ಷಕ್ಕೆ ಕಡಿಮೆ ಇಲ್ಲ. ಇದರ ಹಿಂದ್ಗಡೆ ತಪಸ್ಸಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ಗಮನಿಸಿ ನೋಡಿ. ಎಷ್ಟು ಲಕ್ಷ ಎಷ್ಟು ಕೋಟಿ ಜನ ನೋಡ್ತಂತ ನೀವು ಯಾವತ್ತಾದ್ರೂ ಬಂದಾಗ ತೋರಿಸ್ತೇನೆ. ಹೌದು, ನೀವು ಬಂದಾಗ ಎಷ್ಟು ಕೋಟಿ ಜನ ನೋಡುತ್ತಿದ್ದಾರೆ ಅನ್ನೋದನ್ನ ತೋರಿಸ್ತೇನೆ. ನಿಮ್ಗಂತ ಡೌಟ್ ಇದ್ರೆ ಬನ್ನಿ, ನಮ್ಮ ಸಿಸ್ಟಮ್ ಇದೆ, ವಿ ವಿಲ್ ಶೋ ಯು. ತೋರಿಸ್ತೇನೆ. ನನ್ನ ಮೊಬೈಲ್ಗೊಂದು ಆಕ್ಸೆಸ್ ಇದೆ, ತೋರಿಸ್ತೇನೆ. ಕಲ್ಲೆಸಿಬೇಡಿ ಮಕ್ಕಳೇ. ಸುಮ್ಮನೆ ಅಲ್ಲ, ಯಾವುದೇ ವಿದ್ಯೆ ಇಷ್ಟು ಒಂದು ನಿರರ್ಗಳವಾಗಿ ನಿರಂತರವಾಗಿ ಮಾತನಾಡಲಿಕ್ಕೆ ಆ ಅನುಭವದ ದಾರಿ ದೈವ ಕೊಟ್ಟಿದೆ, ವಾಗ್ದೇವಿ ಕೊಟ್ಟಿದೆ, ತುಂಬಾ ಜನ ಗುರುಗಳ ಆಶೀರ್ವಾದ ಕೊಟ್ಟಿದೆ. ಏನೋ ಒಂದು ಹಾಕ್ಬೇಕಲ್ಲ, ನಿಮ್ ಫ್ರಸ್ಟ್ರೇಷನ್ ಅಲ್ಲಿ ಹಾಕ್ಬೇಡಿ ಅಂತ ಹೇಳ್ತಾ, ತಾರಾಬಲ ಬ್ಯೂಟಿಫುಲ್. ಅಶ್ವಿನಿ ನಕ್ಷತ್ರ. ಯಾರ್ಯಾರಿಗೆ ಈ ನಕ್ಷತ್ರಗಳ ಬಲ ಗೊತ್ತಿದೆಯೋ, ಯಾಕಂದ್ರೆ ಇವತ್ತು ಸ್ವಾತಿ ನಕ್ಷತ್ರ. ಅಶ್ವಿನಿ, ಕೃತಿಕ, ಮೃಗಶಿರ, ಆರದ್ರ, ಪುನರ್ವಸು, ಪುಷ್ಯ, ಮಖ, ಉತ್ತರ ಪಾಲ್ಗುಣಿ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಮೂಲ, ಉತ್ತರಾಷಾಢ, ಧನಿಷ್ಠ, ಶತಭಿಷ, ಪೂರ್ವಭಾದ್ರಪದ, ಉತ್ತರ ಭಾದ್ರಪದ ನಕ್ಷತ್ರಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ತಾರಾಬಲವಿರುವ ದಿನ. ಇನ್ನು ಮೇಷರಾಶಿ. ಚಂದ್ರ ಸ್ವಾತಿ ನಕ್ಷತ್ರ, ರಾಹುಸಾರ. ರಾಹು 12ನೇ ಮನೇಲಿ ಮಲಗಿದ್ದಾನೆ, ಹುಷಾರ್. ಎದುರುಗಡೆ ಅವನು ಸರಿ ಇಲ್ಲ. ಷಷ್ಠಾಧಿಪತಿ 12 ಒಳ್ಳೇದೆ, 3ನೇ ಮನೆಯವನು 12 ಒಳ್ಳೇದೆ. ಆದರೂ ಒಳ್ಳೇದಾಗೋಕ್ ಮೊದಲು ನಮ್ಗೆ ಬರೆ ಇಟ್ಬಿಟ್ಟೆ ಒಳ್ಳೇದ್ ಮಾಡೋದು. ಇದು ಮಾಡಬಾರ್ದಿತ್ತು ಗುರುಗಳೇ, ಇದು ಹೋಗ್ಬಾರ್ದಿತ್ತು ಗುರುಗಳೇ. ಮನೆ ಯಾರು ನಾ ಹೇಳಿದ್ದೆ, ಹೋಟೆಲ್ ನೋಡ್ಕೊಳ್ಳಿ, ಹೋಟೆಲ್ ಮಾಡಬೇಡಿ ಅಂತ. ಅವ್ರು 4-6 ಹೋಟೆಲ್ಗಳಿಗೆ ಅಡ್ವೈಸರ್ ಆಗಿದ್ದಾಗ ತಿಂಗಳಿಗೆ ಒಂದು 3-4 ಲಕ್ಷ ದುಡಿತಿದ್ದ. ಏನೇನು ಬೇಕು ವ್ಯವಸ್ಥೆ, ಸುವ್ಯವಸ್ಥೆ ಅನ್ನತಕ್ಕಂಥದ್ದು. ಆದರೆ ಅದನ್ನ ತಲೆ ಕೆಡಿಸಿದ್ದಾರೆ ಯಾರು? ಪ್ರಭಾವ ಇಟ್ಟಿದ್ದಾರೆ. 40 ಲಕ್ಷ 4 ದಾರಿ ಆಗ್ಬಿಟ್ಟಿದೆ. 4 ನಾಮ, ಎಲ್ರಿಗೂ 3 ನಾಮ ಅಂದ್ರೆ 4 ನಾಮ. 40 ಲಕ್ಷದ ಮೇಲೆ ಇನ್ನೊಂದು 40 ಲಕ್ಷ. ನೋಡ್ಕೊಳ್ಳೋಕ್ಕೂ ಮಾಡೋಕ್ಕೂ ತುಂಬಾ ವ್ಯತ್ಯಾಸ ಇದೆ. ಸೊ ಇವತ್ತು ಈ ರೀತಿಯ ಪ್ರಭಾವ ಒಂದುಂಟು. ಎಚ್ಚರಿಕೆ, ಜಾಗರೂಕತೆ, ದುಡುಕಬೇಡಿ, ನುಗ್ಗಬೇಡಿ, ಆತುರ ಪಡಬೇಡಿ. ಎದುರುಗಡೆಯ ವ್ಯಕ್ತಿ ಸರಿಯಿಲ್ಲ. ಇನ್ನು ವೃಷಭ ರಾಶಿ. ಚಂದ್ರ ಬ್ಯೂಟಿಫುಲಿ ಸೆಟ್ಟಿಂಗ್, 6ನೇ ಮನೆ ಒಳ್ಳೇದು. ರಾಹು 11ನೇ ಮನೆ ಒಳ್ಳೇದು. ರಾಹು ಏನ್ ಗೊತ್ತಾ? ಅಡ್ಡದಾರಿ ಸಂಪಾದನೆ, ಇಲ್ಲ ತೀರಾ ಧರ್ಮಬದ್ಧ ಸಂಪಾದನೆ. ಎರಡೇ. ತೀರಾ ಅನ್ಯಾಯ, ಇಲ್ಲ ತೀರಾ ನ್ಯಾಯ. ತೀರಾ ನ್ಯಾಯ ಆದ್ರೂ ಕಷ್ಟ, ತೀರಾ ಅನ್ಯಾಯ ಆದರೂ ಕಷ್ಟ. ತೀರಾ ನ್ಯಾಯ, ನಾನು ಹೀಗೆ ಇರೋದು, ನಾನು ಹಿಂಗೆ ಇರೋದು, ನಾವು ಬದುಕಲ್ಲ, ನಮ್ಮವನ್ನು ಬದುಕಿಸಲ್ಲ. ಬೇಕು, ನಾವು ಏನ್ ಕಷ್ಟಪಟ್ಟಿದ್ದೇವೋ ಅದಕ್ಕೆ ತಕ್ಕದಾದಂಥ ಸಂಭಾವನೆ, ಹೆಸರು, ಗೌರವ ಬೇಕು. ನನ್ಗೇನು ಬೇಡ ಗುರುಗಳೇ, ನಂಗೇನು ಗುರುಗಳು, ಅವೆಲ್ಲ ಆಗೋಲ್ಲ. ನಮ್ಮನ್ನು ನಂಬ್ಕೊಂಡು ಹೆಂಡತಿ, ಮಕ್ಕಳು, ಕುಟುಂಬ, ಪರಿವಾರ ಎಲ್ಲವೂ ಇದೆ. ಎಚ್ಚರಿಕೆ.
ಹಾಗೆ ತೀರಾ ನ್ಯಾಯ, ನಾನು ಒಬ್ಬನೇ ಬದುಕಬೇಕು, ಹಾಳಾಗ್ಬಿಡ್ತೀವಿ. ಎಚ್ಚರಿಕೆ ವೃಷಭ. ಇವತ್ತು ಈ ಕಡೆ ಹೋಗಿಯೂ ಪೆಟ್ಟು, ಇಲ್ಲ ಈ ಕಡೆ ಬಂದು ಪೆಟ್ಟು. ಮಧ್ಯದಲ್ಲಿ ನಿಂತ್ಕೊಳ್ಳಿ, ಒಂದು ಧರ್ಮ, ಒಂದು ನ್ಯಾಯದ ಲೆಕ್ಕಾಚಾರ, ಆ ರೀತಿಯ ವ್ಯವಹಾರಗಳಲ್ಲಿ ಹೋಗಿ ಅದ್ಭುತ. ಇನ್ನು ವಿಶೇಷವಾಗಿ ಮಿಥುನ ರಾಶಿ. ಚಂದ್ರ ಪೂರ್ವ ಪುಣ್ಯ ಸ್ಥಾನದಲ್ಲಿ ರಾಹು ಸಾರದಲ್ಲಿದ್ದು, ರಾಹು ಕೇಂದ್ರದಲ್ಲಿ ಕನ್ಸಲ್ಟೆನ್ಸಿ, ಟೀಚಿಂಗು, ಟ್ರೈನಿಂಗು, ಗೈಡಿಂಗು, ಅಡ್ವೈಸಿಂಗು, ಅಡ್ವರ್ಟೈಸಿಂಗು, ಮಾರ್ಕೆಟಿಂಗು, ಸೇಲ್ಸು, ಪ್ರೀಚಿಂಗು, ಟೀಚರು, ಲೆಕ್ಚರರು, ಪ್ರೊಫೆಸರು, ಫೈನಾನ್ಷಿಯಲ್ ಅಡ್ವೈಸರ್, ಟೆಕ್ನಿಕಲ್ ಅಡ್ವೈಸರ್, ಮ್ಯಾನೇಜ್ಮೆಂಟ್ ಅಡ್ವೈಸರ್, ಈ ರೀತಿಯ ವೃತ್ತಿ ಉದ್ಯೋಗಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಕರ್ಕಾಟಕ ರಾಶಿ. ಸುಖಸ್ಥಾನದಲ್ಲಿ ಚಂದ್ರ ರಾಹುಸಾರದಲ್ಲಿದ್ದು ಊಹಾಪೋಹ, ನಾನೇ ಗೆದ್ದು ಬಿಟ್ಟೆ, ನನ್ನಿಂದಲೇ ಆಗ್ಬಿಡ್ತು, ನನ್ನಿಂದಲೇ ನಡೆದು ಬಿಡ್ತು, ನನ್ನಿಂದಲೇ ಈ ತರದ್ ಏನೋ ಒಂದ್ ಮಾಡಿ ನಿಮ್ಮನ್ನ ಕೆಡ್ಡಾಗಿ ತಳ್ಳಿಬಿಡ್ತಾನೆ. ಹುಷಾರು, ದುಡುಕಬೇಡಿ. ನಮಗ್ ಕೆಲವೊಂದು ಭ್ರಮೆಗಳು ಜಾಸ್ತಿ, ಭ್ರಮಾಲೋಕ, ನನ್ನಿಂದಲೇ, ನಾನೇ, ಅಯ್ಯೋ ಇಲ್ಲ, ಬಿಕ್ಕಿ ಬಿಕ್ಕಿ ಅಳೋದು. ಕೆಲವ್ರು ನೋಡ್ಬೇಕು, ಹಿಂಗಾಗ್ಬಿಡ್ತು ಗುರುಗಳೇ, ಸರಿ ನೀವು ಅಳೋದ್ರಿಂದ ಸರಿ ಆಗ್ಬಿಡುತ್ತಾ? ಉನ್ಮಾದ ಸ್ಥಿತಿಗೆ ಒಳಗಾಗ್ಬಿಟ್ಟು ಏನಾದ್ರೂ ಒಂದು ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದು, ಇಲ್ಲ ಎದುರುಗಡೆಯವ್ರನ್ನ ಮಾಡ್ಬಿಡೋದು, ಎರಡೂ ತಪ್ಪೆ. ಸರಿ ನೀವು ಉನ್ಮಾದಕ್ಕೆ ಒಳಗಾದ್ರಿ, ಈಗ ಮಾಡಿ ಇಟ್ಟಿದಾರಲ್ವಾ, ವಾಪಸ್ ಬರುತ್ತಾ ಮಗು? ಇಲ್ಲ. ಉನ್ಮಾದ, ನಾ ಹೇಳಿದೆ ಭಾನುವಾರದ ಸಂಚಿಕೆಯಲ್ಲೇ ಹೇಳಿದ್ದೇನೆ ನೋಡಿ, ಆ ಪರಿವಾರ, ಈ ಪರಿವಾರ, ಅವರ ನೋವು, ಇವರ ನೋವು, ಅವರ ಸುತ್ತಮುತ್ತಲಿನವರ ನೋವು, ಒಂದೇ ಒಂದು ನಿರ್ಧಾರ ನೋಡಿ. ರಾಹು ಬುಧ ಸೇರಿದ್ರೆ ಈ ತರದ್ದು ವಿಪರೀತ ಜಾಗ್ರತೆ. ಅದರಿಂದ ಇಂಥ ಊಹಾಪೋಹ ವ್ಯವಹಾರಗಳು, ಆ ಲಾಭ ಬರುತ್ತಂತೆ, ಈ ಲಾಭ ಬರುತ್ತಂತೆ, ಹಾಗಂತೆ ಹೀಗಂತೆ, ಯಾವುದೋ ಒಂದು OTP ಬಂತು, ಇನ್ಯಾವುದೋ ಬಂತು, ಕ್ಲಿಕ್ ಮಾಡಿ ಕಳಿಸ್ಬಿಡಿ, ಇನ್ಯಾವುದೋ ಗಿಫ್ಟ್ ಬಂತು, ಅನ್ನೋನ್ ಸೋರ್ಸ್, ಅನ್ನೋನ್ ಪ್ಲೇಸ್, ಅನ್ನೋನ್ ಥಿಂಗ್ಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಎಚ್ಚರಿಕೆ. ಸಿಂಹ ರಾಶಿ. ಚೆನ್ನಾಗಿದೆ. ಚಂದ್ರ ರಾಹುಸಾರದಲ್ಲಿದ್ದು ರಾಹು ಅಷ್ಟಮದಲ್ಲಿದ್ದಾನೆ. ಗುಪ್ತವಾದಂತ ವಿಚಾರಗಳು ಗುಪ್ತವಾಗಿ ಇಡಿ, ಎಲ್ಲ ಓಪನ್ ಅಪ್ ಆಗೋದು ಬೇಡ. ಎಲ್ಲೋ ಒಂದು ಧೈರ್ಯ ಕುಸಿದಾಗೆ ಕೆಲವೊಂದು ಸಮಯ ಇವತ್ತು ಆ ರೀತಿ ಆಗುತ್ತೆ. ಧೈರ್ಯ ಇದೆ, ಯಾವ ವಿಚಾರಕ್ಕೆ ಇರಬೇಕೋ ಇಲ್ಲ, ಅದು ಸಂಪಾದನೆ ಇರ್ಬೋದು, ಸೇವಿಂಗ್ಸ್ ಇರ್ಬೋದು, ಕುಟುಂಬ ಇರ್ಬೋದು, ವೃತ್ತಿ ಇರ್ಬೋದು, ಕೆಲವನ್ನ ಒಂಥರ ಸೂರ್ಯನ ತರ ಗಾಂಭೀರ್ಯವಾಗಿ ಇರಬೇಕು. ಇವತ್ತು ಆ ರೀತಿ ಗಾಂಭೀರ್ಯವಾಗಿರಿ, ಏನೂ ತೊಂದರೆಗಳಾಗಲ್ಲ. ಇನ್ನು ಕನ್ಯಾ ರಾಶಿ. ಮಾತು ಜಾಗ್ರತೆ, ಮಾತನಾಡುವಾಗ ಜಾಗ್ರತೆ. ಎದುರುಗಡೆ ವ್ಯಕ್ತಿ ಯಾರು, ಅವನ ತೂಕ ಏನು, ಅವನ ಲೆಕ್ಕಾಚಾರ ಏನು, ಅವನ ಬುದ್ಧಿಶಕ್ತಿ ಏನು. ನಾವು ಕೆಲವೊಂದು ಸಮಯ ಏನ್ ಗೊತ್ತಾ, ಎಲ್ಲರನ್ನ ಒಂದೇ ತಟ್ಟೆಲಿ ಹಾಕೊಳ್ಳೋದು ಜಾಸ್ತಿ. ಎಚ್ಚರಿಕೆ. ಒಂದೇ ತಟ್ಟೆಲಿ ಹಾಕೊಂಡಿದ್ದೇವೆ, ಸಾಂಬಾರ್ ನಲ್ಲಿ ಸೇರಿದಾಗ ಎಲ್ಲ ಒಂದೇ, ಬಟ್ ಅದಕ್ಕೆ ಅದರದೇ ಆದಂತ ವ್ಯಾಲ್ಯೂನೇ ಇದೆಯಲ್ವಾ. ಜಾಗ್ರತೆ. ಸೊ ಇವತ್ತು ಕೀಳು ಮೇಲು, ದೊಡ್ಡವರು ಚಿಕ್ಕವರು, ಈ ಭಾವದಿಂದ ನೋಡಿಕೊಂಡು ಹೆಜ್ಜೆ ಇಡಿ. ಎಚ್ಚರಿಕೆ. ಒಂದು ಸಣ್ಣ ವ್ಯಕ್ತಿ ಕೂಡ ನಮ್ಗೊಂದೊಂದು ಸಮಯ ತುಂಬಾ ಉಪಯೋಗಕ್ಕೆ ಬರ್ತಾನೆ. ಇನ್ನು ತುಲಾ ರಾಶಿ. ಚೆನ್ನಾಗಿದೆ. ಚಂದ್ರ ನಿಮ್ಮನೇಲೇ ಇದ್ದಾನೆ, ರಾಹು 6ನೇ ಮನೇಲಿ ಇದ್ದಾನೆ. ಬ್ಯೂಟಿಫುಲ್. ಕನ್ಸಲ್ಟೆನ್ಸಿ, ಟೆಕ್ನಿಕಲ್ ಕನ್ಸಲ್ಟೆನ್ಸಿ, ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸಿ, ಮಧ್ಯವರ್ತಿಯ ಕೆಲಸಗಳು, ಕಮಿಷನ್ ಏಜೆಂಟ್ ಕೆಲಸಗಳು ಅದ್ಭುತ ಪ್ರಗತಿ ಕೊಡ್ತಕ್ಕಂಥದ್ದಾಗುತ್ತೆ. ಚಂದ್ರ ರಾಹುಸಾರದಲ್ಲಿರೋದ್ನ ಒಂಚೂರು ಮನಸ್ಸು ಒಂಥರ ಪ್ರಗಲ್ಪ, ದುಮ್ ದುರ್ಗೈ ನಮಃ, ದುಮ್ ದುರ್ಗೈ ನಮಃ, ದುಮ್ ದುರ್ಗೈ ನಮಃ ಜಪ ಮಾಡ್ಕೊಳ್ಳೋದು ಮಾಡಿ. ಸ್ವಲ್ಪ ನಾಭಿಯಲ್ಲಿ ಸಮಸ್ಯೆ ಆಗ್ಬೋದು ಓವರ್ ಹೀಟ್ ಇಂದ. ಚೆನ್ನಾಗಿ ನೀರು ಕುಡಿತೀರಿ. ನವರಂಧ್ರಗಳಿಗೂ ಹರಳೆಣ್ಣೆ ಸ್ವಲ್ಪ ಹಾಕೊಳ್ಳಿ, ಸ್ವಲ್ಪ ತಂಪಾಗ್ತೀರಿ. ಏನೋ ಒಂಥರ ಬಿಸಿ ತರ ಪ್ರಭಾವ. ಇನ್ನು ವೃಶ್ಚಿಕ ರಾಶಿ. ವಿಶೇಷವಾಗಿ ಚಂದ್ರ 12 ಗಲಿಬಿಲಿಯ ದಿನ, ಓಡಾಟದ ದಿನ, ವೃತ್ತಿ ವ್ಯವಹಾರ ಕುಟುಂಬ ಎಲ್ಲ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಹೆಣಗಾಡ್ತೀರಿ. ಮನೇಲಿ ಒಂದು ಪುಟ್ಟ ತುಪ್ಪದ ದೀಪವೋ, ಹೊಂಗೆ ಎಣ್ಣೆ ದೀಪವೋ, ತೆಂಗಿನ ಎಣ್ಣೆಯ ದೀಪವೋ ಹಚ್ಚಿ ಹೋಗ್ತಕ್ಕಂಥದ್ದು ಮಾಡಿ ಸಮಾಧಾನ ತಂದು ಕೊಡ್ತಕ್ಕಂಥದ್ದಾಗುತ್ತೆ. ಇನ್ನು ವಿಶೇಷವಾಗಿ ಧನುಸು ರಾಶಿ. ಚಂದ್ರ ರಾಹುಸಾರದಲ್ಲಿದ್ದು ರಾಹು ಸುಖ ಪ್ರಭಾವದಲ್ಲಿರುವುದರಿಂದ ಪೊಲೀಸು, ಗುಪ್ತಚರ ಇಲಾಖೆ,
ದೊರೆಮಟ್ಟದ ವ್ಯಕ್ತಿಗಳು, ಒಂಥರ ಪೊಲೀಸ್ ಇಲಾಖೆ, ಡಿಫೆನ್ಸ್ ಇಲಾಖೆ, ಎಕ್ಸ್ಪೋರ್ಟ್ ಇಂಪೋರ್ಟ್ ಇಲಾಖೆ, ಕಂಡುಹಿಡಿಯೋದು, ರಿಸರ್ಚು, ಸೈಂಟಿಸ್ಟು, ಈ ರೀತಿಯ ವೃತ್ತಿ, ಉದ್ಯೋಗ, ವ್ಯವಹಾರ, ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿ. ಮಕರ ರಾಶಿ, ಸಪ್ತಮಾಧಿಪತಿ ಚಂದ್ರ ದಶಮದಲ್ಲಿ ರಾಹು ಸಾರದಲ್ಲಿದ್ದು, ರಾಹು ವಿಶೇಷವಾಗಿ 3ನೇ ಮನೆಯಲ್ಲಿ ಯಾವುದೋ ಒಂದು ದೊಡ್ಡ ಲಾಭ, ದೊಡ್ಡ ಕೆಲಸ, ದೊಡ್ಡ ಮಾತು, ದೊಡ್ಡ ಚಿಂತನೆ, ದೊಡ್ಡವರ ಸುತ್ತಾಟ ಇದೆ. ಕೆಲವೊಂದು ಸಮಯ ತುಂಬಾ ದೊಡ್ಡವರೇ ದೊಡ್ಡದಾಗಿ ಇಟ್ಬಿಡ್ತಾರೆ ನಮ್ಮನ್ನ. ಅವರು ಚೆನ್ನಾಗಿರ್ಲಿಕ್ಕೆ ನಮ್ಮನ್ನ ತಳ್ಳಿಬಿಡ್ತಾರೆ. ನಾವು ನಮ್ಮ ಜಾಗರೂಕತೆಯಲ್ಲಿ ಇರ್ಬೇಕಷ್ಟೆ. ನೀವು ಇವತ್ತು ನಿಮ್ ಜಾಗರೂಕತೆಯಿಂದ ಯೋಚಿಸಿ, ಆಲೋಚಿಸಿ, ಹೆಜ್ಜೆ ಇಡ್ತಕ್ಕಂಥದ್ದು ಮಾಡಿ, ಖಂಡಿತ ಸಕ್ಸಸ್. ಇನ್ನು ವಿಶೇಷವಾಗಿ ಕುಂಭರಾಶಿ, ಭಾಗ್ಯದಲ್ಲಿ ಚಂದ್ರ, ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ. ಹಿರಿಯರ ಆರೋಗ್ಯ, ತಂದೆ ಇದ್ರೆ ಮನೇಲಿ ಏನಾದ್ರೂ ಒಂದು ಕಿಟಿಪಿಟಿ, ಏನೋ ಒಂದು ಸಣ್ಣ ಮಾತು ಟ್ರಿಗರ್ ಆಗೋದು, ಓಡಾಟ, ಸ್ಟ್ರೆಸ್ಸು, ಪ್ರೆಷರು, ಇವೆಲ್ಲವನ್ನು ನೋಡ್ತಕ್ಕಂಥದ್ದು ಉಂಟು. ಜಾಗರೂಕತೆ, ಹಿರಿಯರ ಆಶೀರ್ವಾದ, ಹಿರಿಯರ ಮಾತು ಕೇಳಿ ಮುಂದಕ್ಕೆ ಹೋಗ್ತಕ್ಕಂಥದ್ದು ಮಾಡಿ, ಅದ್ಭುತ ಆಗ್ತಕ್ಕಂಥದ್ದು ಆಗುತ್ತೆ. ದೊಡ್ಡವ್ರ ಮಾತು ಕೇಳಿ. ಇವತ್ತು ನಾನೇ ದೊಡ್ಡವನು ಅನ್ಕೊಂಡು ಹೋಗ್ಬೇಡಿ ಅಷ್ಟೇ. ಇನ್ನು ಮೀನರಾಶಿ, ಚಂದ್ರ ಅಷ್ಟಮ, ರಾಹು ಸಾರ. ರಾಹು ನಿಮ್ಮ ಮನೇಲಿ ಇರೋದನ್ನ ಖಂಡಿತ ಏನೋ ಒಂದು ಚತುರ್ಗ್ರಹಗಳ ಪ್ರಭಾವ ಬೇರೆ, ಚಂದ್ರ ಬೇರೆ ಕೆಟ್ಟ ಅಷ್ಟಮದಲ್ಲಿದ್ದಾನೆ, ಶುಕ್ರನ್ ಮನೇಲಿ ಇದ್ದಾನೆ, ರಾಹು ಬೇರೆ ಕುಳಿತಿದ್ದಾನೆ, ಅವನ್ ಬುಧನ್ ಸಾರದಲ್ಲಿ, ಬುಧ ಬೇರೆ ನೀಚನಾಗಿ ವಕ್ರನಾಗಿ, ಏನೋ ನಡೀತಿದೆ ನಿಮ್ಮ ಸುತ್ತಮುತ್ತ. ತಂತ್ರಂ ಪ್ರತಿತಂತ್ರಂ ಪ್ರಯೋಗಂ ರಣತಂತ್ರಂ, ಏನೋ ಮಾಡಿದ್ದು, ಅತಿ ಆಸೆಯೋ, ಅತಿ ಲೆಕ್ಕಾಚಾರವೋ, ಅತಿಯಾದ ಲಾಭವೋ, ಅತಿಯಾದಂತಹ ಒಂದು ಇನ್ವೆಸ್ಟ್ಮೆಂಟು, ಏನೋ ಒಂದು ನಡೀತಿದೆ. ಸ್ವಲ್ಪ ನಿಧಾನ ಮಾಡಿ. ಇವತ್ತು ದುಡುಕ್ಬೇಡಿ. ದುಡುಕಿನ ಮಾತು, ದುಡುಕಿನ ವ್ಯವಹಾರ, ದುಡುಕಿನ ಲೆಕ್ಕಾಚಾರ, ದುಡುಕಿನ ಕೆಲಸ ದಯಮಾಡಿ ಹೋಗದೇ ಇದ್ರೆ ಉತ್ತಮ. ಸ್ವಲ್ಪ ನಿಧಾನ ಮಾಡ್ಕೊಳ್ಳಿ. ಮನಸ್ಸು ಏಕಾಗ್ರತೆ ಇರೋಲ್ಲ, ಗಲಿಬಿಲಿ ಮಾಡಿಸುತ್ತ ಹಂಗಂತೆ ಹಿಂಗಂತೆ ಅದಂತೆ ಇದಂತೆ ಈ ತರ ಮಾಡಿಸ್ಬಿಡ್ತಕ್ಕಂಥದ್ದು. ಸ್ವಲ್ಪ ಜಾಗರೂಕತೆ. ಇವತ್ತೆಷ್ಟು ನಿಧಾನ ಮಾಡ್ಕೋತಿರೋ, ಎಷ್ಟು ಆತರ ಪಡದೆ ಇರ್ತಿರೋ, ಎಷ್ಟು ನಿರಾಳವಾಗಿರ್ತಿರೋ, ಪ್ರಾಣಾಯಾಮ ಮಾಡತಕ್ಕಂಥದ್ದು ಮಾಡಿ ಮಕ್ಕಳು. ತುಂಬ ಸಮಾಧಾನ ಮಾಡ್ತಕ್ಕಂಥದ್ದು ಆಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.